ಆಳ್ತಾ ಇದ್ದೀನಿ ಇಲ್ಲಿ ದಕ್ಷಿಣದಲ್ಲಿ ಅವನು ಇದಾನ. ಹೌದು, ಇಷ್ಟೆಲ್ಲ ಮಾಡದವನಿಗೆ ನರ್ಮದಾ ನದಿ ದಾಟೋದೇ ಏನು ದೊಡ್ಡದೇ ಇಲ್ಲ ಅವನಿಗೆ. ಇಲ್ಲಿಗೆ ಬಂದು ಬಿಟ್ರೆ ಅನ್ನುವಂಥ ಒಂದು ಕಾರಣಕ್ಕೆ ಏನ್ ಮಾಡ್ತಾನೆ, ಒಂದು ಸೂಚನೆ ಕಳಿಸ್ತಾನೆ. ನೀನು ನಿನ್ನ ಸಾಮ್ರಾಟ ನೋಡ್ಕೊಂಡಿರು, ಬಟ್ ನಮ್ಮ ಸಾಮ್ರಾಜ್ಯನಿಗೆ ನೀನು ಪ್ರತಿ ವರ್ಷ ಇಷ್ಟು ಕುದುರೆ, ಗಜಪಡೆ, ಆಮೇಲೆ ಅಷ್ಟೈಶ್ವರ್ಯಗಳು, ಅದು ಇದೆಲ್ಲ ಕಾಣಿಕೆಗಳನ್ನು ಸಲ್ಲೋದ್ರ ಮುಖಾಂತರ ನಮ್ಮ ಇದನ್ನು ಒಪ್ಕೊಳ್ಬೇಕು ಅಂತ. ಅವಾಗ ಇವನು ಏನು ಮಾಡ್ತಾನೆ, ಒಂದು ಸ್ಟ್ರಾಟಜಿ ಪ್ಲೇ ಮಾಡ್ತಾರೆ. ಈ ಸಾಮಾನ್ಯ ದೂತರನ್ನು ಬಂದಾಗ ಏನಂತಂದ್ರೆ ಭಾಳ ಚೆನ್ನಾಗಿರೋ ಒಂದು ವಿಷಯ ಸಿಗುತ್ತೆ ನಿಮ್ಗೆ ಅಲ್ಲಿ. ಅದು ನೋಡಿ, ಒಂದು ಸಣ್ಣ ಸಣ್ಣ ವಿಷಯಗಳು ನಮ್ಮ ಇತಿಹಾಸಕ್ಕೆ ಎಷ್ಟು ಚೆನ್ನಾಗಿ ಅಂತ. ನಿರ್ದಿಷ್ಟವಾದ ಜಾತಿಯ ಕುದುರೆಗಳನ್ನು ಬಳಸ್ತಾ ಇರ್ತಾರೆ. ಪಕ್ವ ಜಾತಿಯ ಕುದುರೆಗಳು ಅಂತ ಬರುತ್ತೆ ಇತಿಹಾಸದಲ್ಲಿ. ಬಹಳ ಕಡಿಮೆ ಜನ ಇದ್ರ ಬಗ್ಗೆ ಗಮನಿಸಿರ್ತೀರಿ. ಆ ಕುದುರೆಗಳು ಆ ಕುದುರೆ ಏನಂತಂದ್ರೆ, ಯಾವ ದಾರಿಯಿಂದ ಹೊರಟಿರುತ್ತಲ್ಲ, ನೀವು 10 ವರ್ಷದ ನಂತರ ದಾರಿಗೆ ವಾಪಸ್ ಬಿಟ್ರು ಆ ದಾರಿಯಲ್ಲೇ ವಾಪಸ್ ಹೋಗಿ ತನ್ನ ಮೂಲ ಸ್ಥಾನವನ್ನು ಸೇರುವಂತ ಜಾತಿ ಕುದುರೆ ಅಂತ. ಅದು ಯುದ್ಧಕ್ಕೆ ಸಾಮಾನು ಹೊರಕ್ಕೆ ಬಳಸುವಂತ ಕುದುರೆ ಅಲ್ಲ, ಕೇವಲ ದಾರಿ ಮೇಲೆ ಹೋಗೋದಕ್ಕೆ ಮಾತ್ರ ಬಳಸುವಂತ ಕುದುರೆ. ಅದಕ್ಕೇನ್ ಮಾಡ್ತಿರ್ತಾರೆ, ದೂತರನ್ನು ಕಳಿಸಬೇಕಾದ್ರೆ ಅಂಥ ಕುದುರೆಗಳ ಮೇಲೆ ಕಳಿಸ್ತಿರ್ತಾರೆ. ಯಾಕಂದ್ರೆ ಹೆಚ್ಚಿನ ನಿಮಿಷ ರಾಜ್ಯದ ಈ ಒಂದು ಮಾತುಕತೆ ಹೋಗಿರುವಂತ ದೂತರು ಸತ್ತೋಗ್ಬಿಡುತ್ತೆ, ಹೊರಡ್ಬಿಡ್ತಾ ಇದ್ರು ಅವ್ರನ್ನ. ಹೆಚ್ಚಿನ ಅಂಶ ಉಳಿಸ್ತಾ ಇರಲಿಲ್ಲ. ಆಮೇಲೆ ಸಂದೇಶ ಹ್ಯಾಕೆ ಕಳಿಸ್ಬೇಕು, ಆ ಕುದುರೆಗೆ ಒಂದು ಚೀಲ ಕಟ್ಟಿ ಅದರೊಳಗೆ ಒಂದು ತಲೆ ಹಾಕಿ ಕುದುರೆನ ಬಿಟ್ಬಿಡ್ತಿದ್ರು. ಯಾಕಂದ್ರೆ ಗೊತ್ತಿತ್ತು ಈ ಕುದುರೆ ಖಂಡಿತವಾಗ್ಲೂ ವಾಪಸ್ ಅಲ್ಲಿಗೆ ಹೋಗುತ್ತೆ ಅಂತ. ಸೊ ಇವನು ಕುದುರೆನೂ ಉತ್ತರ ಭಾರತ ದಾಟಿ ಇಲ್ಲಿಗೆ ಬಂದಿರುತ್ತೆ. ಇವನೇನ್ ಮಾಡ್ತಾನೆ, ಇಮ್ಮಡಿ ಪುಲಕೇಶಿ ಎಲ್ಲ ಕೇಳಿಸ್ಕೊಳ್ತಾನೆ. ದೂತನಿಗೆ ಒಂದು ಸಾಲಿನ ಇದನ್ನ ಕೊಡ್ತಾನೆ. ಅಂದ್ರೆ ಯುದ್ಧ ಒಪ್ಕೊಳ್ತೀನಿ, ಅಥವಾ ನಾನೇ ಯುದ್ಧ ಮಾಡ್ತೀನಿ, ಅಥವಾ ಅವನು ಯುದ್ಧಕ್ಕೆ ಬರಲಿ ಆ ರೀತಿ ಅನ್ನೋಂಥ ಯಾವ ಮಾಹಿತಿನೂ ಕೊಡದೆ, ಕೇವಲ ಇದು ಬಿರುದು ಬದಲಿಸುವಂತ ಸಮಯ ಅಂತ ಹೇಳಿ ನೀನು ಮಹಾರಾಜನಿಗೆ ಹೇಳು ಅಂತ ಬಿಟ್ಕೊಡ್ತಾನೆ ಅವನು. ಬೇರೆ ಏನು ಹೇಳೋದಿಲ್ಲ ಅವನಿಗೆ. ಅವನಿಗೆ ಅರ್ಥ ಆಗೋದಿಲ್ಲ. ಕೇಳ್ತಾನೆ ಸಾಮ್ರಾಟ್ನಿಗೆ, ನಾನು ದೊರೆಗೆ ಏನು ಹೇಳಲಿ ಅಂತ. ದೊರೆ ಅಂತ ಕೇಳ್ತಾನೆ. ಅವ್ನು ಹೇಳ್ತಾನೆ, ಇನ್ನು ದೊರೆಗೆ ಹೇಳು, ಇದು ಬಿರುದು ಬದಲಿಸುವ ಸಮಯ ಅಂತ ಹೇಳಿ. ಅಷ್ಟು ಹೇಳಿ ತಕ್ಷಣ ಕಳಿಸೋದಿಲ್ಲ. ನನ್ನ ಅತಿಥಿಯಾಗಿ ಇಲ್ಲಿ ಇರು ಅಂತ ಅಂದ್ಬಿಟ್ಟು 3-4 ತಿಂಗಳು ಇಟ್ಕೊಂಡ್ಬಿಡ್ತಾನೆ ಅವನು. ಅಯ್ಯೋ, ಯಾಕೆ ಮಾಸಗಟ್ಟಲೆ, ಅಂದ್ರೆ ಮಾಸ ಅಂದ್ರೆ ಒಂದು ಮಾಸ, ತಿಂಗಳುಗಟ್ಟಲೆ ಬಿಟ್ಟು ಬಿಟ್ರೆ ಇನ್ನೊಂದು ತಿಂಗಳಿಗೆ ಅಲ್ಲಿ ಹೋಗಿ ಸುದ್ದಿ ಕೊಡ್ತಾನೆ. ಈಗ ನಾನು ನರ್ಮದಾ ನದಿ ತೀರ್ಬೇಕು, ಇಷ್ಟೆಲ್ಲ ಸೈನ್ಯ ತಗೊಂಡೋದ್ರೆ ಒಂದು 6 ತಿಂಗಳಾದ್ರೂ ಬೇಕು, ಇಷ್ಟೆಲ್ಲ ಇದು ಮಾಡ್ಕೊಳಕ್ಕೆ, ಸೆಟ್ ಮಾಡ್ಕೊಳಕ್ಕೆ. ಸುದ್ದಿ ಕೊಡಬಾರ್ದು, ಆಕ್ರಮಣ ಆಗಬೇಕು. ಸ್ಟ್ರಾಟಜಿಕ್ ಪ್ಲೇ ಮಾಡೋದಕ್ಕೆ ಏನ್ ಮಾಡ್ತಾರೆ, ಅವನನ್ನ ಉಳಿದ ದೂತರು ಬಂದಾಗ ಹೇಗೆ ಹೊಡೆದಾಕ್ತಾರೆ ಹಾಗೆ ಸಾಯಿಸೋದಿಲ್ಲ. ಅವನನ್ನ ನೋಡ್ಕೊಂಡು ಆರಾಮಾಗಿ ಇಟ್ಕೊಂಡ್ಬಿಡ್ತಾನೆ. ಅವನನ್ನು ಬಿಟ್ಕೊಂಡು ಒಂದು 4-5 ತಿಂಗಳಾದ್ಮೇಲೆ ಕುದುರೆ ಹಚ್ಚಿ ಹೋಗಿ ಇನ್ನೊಂದು ಕಳಿಸ್ತಾನೆ. ಹರ್ಷವರ್ಧನಿಗೆ ಆಶ್ಚರ್ಯ ಆಗುತ್ತೆ. ಸಾಮಾನ್ಯವಾಗಿ ದೂತ ಹೋದವನು ಬರಬೇಕು, ಇಲ್ಲ ಅಂದ್ರೆ ಬರಬಾರ್ದು. ಇನ್ನು 6-8 ತಿಂಗಳು ಕಳೆದ ನಂತರ ಅದು ಯಾವ ತೊಂದರೆ ಇಲ್ಲದೆ ಆರಾಮಾಗಿ ಕಾಣಿಕೆಗಳ ಜೊತೆ ಹೇಗೆ ಬಂದಿದ್ದಾನೆ. ಕೇಳಿದಾಗ ಹರ್ಷವರ್ಧನ್ ಹೇಳ್ತಾನೆ, ಬೇರೆ ಏನು ಸೂಚನೆ ಕೊಟ್ಟಿಲ್ಲ, ಬಿರುದು ಬದಲಿಸುವ ಸಮಯ ಅಂತ ಹೇಳಿ ಕಳಿಸಿದಾನೆ ಅಂದಾಗ ಅವನು ಮತ್ತೆ ಹೇಳ್ಬಿಡ್ತಾನೆ. ಹಾಗಿದ್ರೆ ಇಮ್ಮಡಿ ಪುಲಕೇಶಿ ಸ್ಟ್ರಾಟಜಿ ಪ್ಲೇ ಮಾಡಿದ್ದಾನೆ ಇದರಲ್ಲಿ. ಇಷ್ಟು ದಿನಗಳ ಕಾಲ ಅವನು ಹಿಡ್ಕೊಂಡಿರೋ ಕಾರಣ ಏನಂದ್ರೆ, ಈಗಾಗಲೇ ಅವನು ಸೈನ್ಯ ಚಲನೆ ಆರಂಭಿಸಿರ್ಬೇಕು ಉತ್ತರದ ಕಡೆ, ನಮಗೆ ಸಮಯನೇ ಇಲ್ಲ ಅಂತ ಹೇಳ್ಬಿಡ್ತಾನ. ಅದು ನಿಜ ಆಗಿರುತ್ತೆ. ಅಂತ ತಯಾರಿ ಜೊತೆಗೆ ಇವನು ರಂಗಕ್ಕೆ ಇಳಿದಿರ್ತಾನ. ಅವಾಗ ಏನ್ ಸರ್, ಈ ಸ್ನೇಹಿತರೆ, ಇಮ್ಮಡಿ ಪುಲಕೇಶಿಯ ಬಗ್ಗೆ ನಾವ್ ಯಾರು ಮಾತಾಡಿದ್ರೆ, ಸಾಗರದಲ್ಲಿ ಒಂದು ಕೈಯಲ್ಲಿ ನೀರೆತ್ಕೊಂಡು ಇದು ಸಮುದ್ರ ಅಂತಂದಂಗೆ, ಸಮುದ್ರ ವಿಶಾಲವಾದದ್ದು, ನಮ್ ಕೈಗೆ ಸಿಗುವಂಥದ್ದು ಇಷ್ಟೇ ಸರ್. ಈಗ ನರ್ಮದಾ ನದಿ ತೀರಕ್ಕೆ ಇವನು ಹೋದಾಗ ಆಕ್ಚುಯಲ್ ಆಗಿ ಇಬ್ರು ಸಮಬಲರೇನಾ? ನಮ್ಮ ಇವರು ಇಬ್ರು ಸಮಬಲ. ಹೌದು, ಇಬ್ರು ಮದಗಜಗಳ ಹೋರಾಟ ಸಿಕ್ಕಾಪಟ್ಟೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಸರಿಯಾದ ತಯಾರಿ ಜೊತೆಗೆ ಅಕಸ್ಮಾತ್ ಹರ್ಷವರ್ಧನ್ ಬಂದಿದ್ದಿದ್ರೆ ಇದು ಜಗತ್ತಿನ 5 ಮಹಾಯುದ್ಧಗಳಲ್ಲಿ ಒಂದು ಅಂತ ಇದನ್ನು ಪರಿಗಣಿಸ್ತಾರೆ. ಈ ಜಗತ್ತಿನ 5 ಮಹಾಯುದ್ಧಗಳಲ್ಲಿ ಒಂದು. ಯಾಕಂದ್ರೆ ಇದಕ್ಕೆ ವಿಶೇಷತೆ ಏನಂದ್ರೆ ಇದರಲ್ಲಿ ಆಗಿರುವಂತ ಹಾನಿ ಕಡಿಮೆ. ಮಹಾಯುದ್ಧ ಅಂತ ಪರಿಗಣಿಸೋದ್ ಕಾರಣ ಅಂದ್ರೆ ಕಡಿಮೆ ಹಾನಿಗಿರುವಂತ ಮಹಾಯುದ್ಧ ಇದು. ಯಾಕಂದ್ರೆ ಕೇವಲ 5 ದಿವಸದಲ್ಲಿ ಇಬ್ರು ನಿರ್ಧಾರಕ್ಕೆ ಬರ್ತಾರೆ. ಅವನು ಕೊಟ್ಟಂತ ಒಂದು ಸಂಧಿ ಏನಿರ್ತದೆ, ಹರ್ಷವರ್ಧನ್ ಹೇಳ್ತಾನೆ ಯುದ್ಧ ನಿಲ್ಲಿಸಿಬಿಡೋಣ ಅಂತ ಕೊಟ್ಟಾಗ, ಅಕಸ್ಮಾತ್ ಇಮ್ಮಡಿ ಪುಲಕೇಶಿ ಮನಸ್ಸು ಮಾಡಿದ್ದಿದ್ರೆ ಹರ್ಷವರ್ಧನ್ನ ಕನೋಜ್ವರೆಗೂ ಹೋಗುವಂತ ಅವಕಾಶ ಇವನಿಗಿತ್ತು. ಯಾಕಂದ್ರೆ ಅವನ ನದಿ ದಾಟಿ ಇವುಗಳನ್ನ ನಾಶ ಮಾಡಿಬಿಟ್ಟಿರ್ತಾನೆ. ಆದ್ರೆ ಇವನು ಹೇಳ್ತಾನೆ, ಗೆಲ್ಲೋದಷ್ಟೇ ಅಲ್ಲ, ಯುದ್ಧ ಅಂತಂದ್ರೆ ಗೆಲ್ಲೋದಷ್ಟೇ ಅಲ್ಲ, ಅದಕ್ಕಿಂತ ಹಿರಿತನದಿದೆ, ಅದು ಮಾನವೀಯತೆ ಅಂತ. ಯಾಕೆ ಜನಸಾಮಾನ್ಯರನ್ನು ಬಲಿ ಕೊಡ್ಬೇಕು? ಆ ಸಾಮ್ರಾಜ್ಯನು ಕೂಡ ಸಾಮ್ರಾಟ, ಅವನೇನು ಸಣ್ಣವನಲ್ಲ ಹರ್ಷವರ್ಧನ. ಉತ್ತರಪತೇಶ್ವರ ಸ್ನೇಹಸ್ಥ ಚಾಚಿದಾನೆ ಅವನು ಅಂತಂದಾಗ ನಾವು ಇದು ಮಾಡೋಣ ಅಂತ ಇವನು ತಕ್ಷಣ 6ನೇ ದಿವಸಕ್ಕೆ ಯುದ್ಧ ನಿಲ್ಲಿಸ್ಬಿಡ್ತಾರೆ. 6 ದಿವಸ ಯುದ್ಧ ಆಗಿರುತ್ತೆ. ಕನ್ನಡಿಗರ ಸಿಗ್ನೇಚರ್ ಸ್ಟೈಲು ನಮಗೆ ಪುಲಕೇಶಿಯಿಂದನೇ ಬಂದಿರುವಂತದ್ದು. ಎಲ್ಲಾರನು ಆಯ್ತು ಬನ್ನಿ. ಸೊ ಈ 5 ದಿನಗಳ ಯುದ್ಧದಲ್ಲಿ ಪುಲಕೇಶಿ ಅಂದ್ರೆ ಪುಲಕೇಶಿಯ ಬಲ ಇವನಿಗೆ 5 ದಿನಗಳಲ್ಲೇ ಗೊತ್ತಾಗೋಗುತ್ತೆ. ಹರ್ಷವರ್ಧನ್ ಗೊತ್ತಾಗುತ್ತೆ. ಈಗ ನಾವೇನಾದ್ರು ಈಗ ಜಾಗ ಹೋಗಿ ನೋಡ್ಬೋದಾ ಸರಿ? ಖಂಡಿತವಾಗ್ಲೂ. ಅಲ್ಲಿ ನಿಮ್ಗೆ ಇತ್ತೀಚೆಗೆ ಒಂದು 4-5 ತಿಂಗಳು ಅಥವಾ 6 ತಿಂಗಳ ಹಿಂದೆ ನ್ಯೂಸ್ ಪೇಪರ್ಲಿ ಒಂದು ನ್ಯೂಸ್ ಬಂದಿತ್ತು.
ಅಮರಕಂಟಕ್ ಅನ್ನೋಂಥ ಜಾಗದಲ್ಲಿ ಇರುವಂಥ ಒಂದಷ್ಟು ಕನ್ನಡಿಗರ ಕುಟುಂಬಗಳು ನಮ್ಮ ಕರ್ನಾಟಕ ಸರ್ಕಾರ ಕಾಗದ ಬರೆದಿದ್ದಾರಂತೆ, ಇಲ್ಲಿ ನಮ್ಮ ಮಕ್ಕಳಿಗೋಸ್ಕರ ಕನ್ನಡ ಶಾಲೆ ತೆರೀರಿ ಅಂತ. ಈ ಕುಟುಂಬಗಳು ಯಾವುದು ಅಂತಂದ್ರೆ, ಒಂದು ಕಾಲದಲ್ಲಿ ಇವನೇನು ಅಲ್ಲಿಗೆ ನರ್ಮದಾ ನದಿ ತೀರಕ್ಕೆ ಯುದ್ಧಕ್ಕೆ ಹೋಗಿದ್ನಲ್ಲ, ಸಾಕಷ್ಟು ಜನ ಏನಂದ್ರೆ ಅಷ್ಟು ದೂರದಿಂದ ವಾಪಸ್ ಬರೋದು ಬೇಡ, ಈ ರಾಜನೂ ನಮ್ಮವನೇ ಈ ರಾಜನೂ ನಮ್ಮವನೇ ಅಂತ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಆ ತಲೆಗಳು ಈಗಲೂ ಮುಂದುವರೆದಿದೆ ಅಲ್ಲಿ. ಯಾಕಂತಂದ್ರೆ ಅಮರ್ಕಂಟಕ್ ಅಂದ್ರೆ ಈಗ ನಾವು ಬಂಗಾಳ ಹತ್ರ ಬರುತ್ತೆ. ಇಲ್ಲ ಇಲ್ಲ ಇಲ್ಲ, ಇದು ನರ್ಮದಾ ನದಿ ಹುಟ್ಟುವಂತ ಪ್ರದೇಶ ಅಮರ್ಕಂಟಕ್ ಅಂತ ಅಂದ್ಬಿಟ್ಟು. ಈ ನರ್ಮದಾ ನದಿ ಏನಾಗುತ್ತೆ, ಅಮರ್ಕಂಟಕ್ ಅನ್ನೋಲ್ಲಿ ಹುಟ್ಟತ್ತೆ. ಇದು ಮಧ್ಯಪ್ರದೇಶದ ಬೇಡಾಘಾಟ ಮೂಲಕ ಹಾದು ಕೆಳಗಡೆ ಬರುತ್ತೆ. ಹಾಗೆ ಆಮೇಲೆ ನಮ್ಮ ಪೂರ್ವ ಭಾಗದಲ್ಲಿ ಗುಜರಾತ್ ನಲ್ಲಿ ಸಮುದ್ರ ಸೇರುವಂಥದ್ದು. ಈ ಅಮರ್ಕಂಟಕ್ ಅನ್ನೋದು ಬಹಳ ಸ್ಟ್ರಾಟಜಿಕ್ ಪಾಯಿಂಟ್, ಯಾಕಂದ್ರೆ ಆಲ್ಮೋಸ್ಟ್ ಪಶ್ಚಿಮದ ಕಾರ್ನರ್ ವರೆಗೂ ಹೋಗ್ಬಿಟ್ಟಿದೆ ಅದು. ಆ ನದಿ ಅಷ್ಟಾಗ್ಲ ಇದೆ ಅದು. ಅದಕ್ಕೆ ಇವ್ರಿಗೆ ಏನಿರುತ್ತೆ ಅಂದ್ರೆ, ನದಿ ದಾಟಿ ಬಂದು ಇವನು ಯುದ್ಧ ಮಾಡಬೇಕಲ್ಲ, ಯಾಕಂದ್ರೆ ಆ ನದಿನ ಹಿಂಗ್ ಸುತ್ತಾಕೊಂಡು ಬರೋ ಅಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾ ಹೋದ್ರೆ ವರ್ಷಗಟ್ಟಲೆ ದಾರಿ ಹೋಗೋದೇ ಹೋಗ್ಬಿಡ್ತಾ ಇತ್ತು. ಈ ಸಾಧ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಇಬ್ರು ಗೊತ್ತಿರುತ್ತೆ. ಯಾಕಂದ್ರೆ ಉತ್ತರದಿಂದ ನಿಮಗೆ ದಕ್ಷಿಣಕ್ಕೆ ಬರಬೇಕು ಅಂದ್ರೆ, ಗಜಪಡೆಯನ್ನ ದಾಟಿಸಬೇಕು ಅಂದ್ರೆ ಸಾತ್ಪುರ ಕಣಿವೆ, ಅದು ಈ ಕಣಿವೆ ಈಗಲೂ ಹಾಗೆ ಇದೆ. ಸಾತ್ಪುರ ಕಣಿವೆ ಮೂಲಕ ಮಾತ್ರ ದಾಟಿಸಬಹುದಾದಂತ ಸಾಧ್ಯತೆ. ಉಳಿದ ವಿಂಧ್ಯ ಪರ್ವತದ ಏನು ಶ್ರೇಣಿ ಇದೆಯಲ್ಲ, ಅಲ್ಲಿ ಗಜಪಡೆಯನ್ನು ಹಚ್ಚಿ ಇಳಿಸಂತ ಪ್ರಶ್ನೆನೇ ಇಲ್ಲ, ಬರದೇ ಇಲ್ಲ, ಬರಕ್ ಸಾಧ್ಯನೇ ಇರಲಿಲ್ಲ ಅವಾಗ. ಸಾತ್ಪುರ ಕಣಿವೆಯಲ್ಲಿ ಕಣಿವೆ ಪ್ರದೇಶದಲ್ಲೂ ಸಮತಟ್ಟಾದ ಭಾಗ ಇತ್ತು, ನರ್ಮದಾ ನದಿ ತೀರದವರೆಗೆ ಬರೋ ಹಾಗೆ. ಹಾಗಾಗಿ ಗಜಪಡೆ ಇಲ್ಲಿಂದ ತರ್ತಾನಾದ್ರೆ ನಮ್ಮ ಮುಖಾಮುಖಿ ಇಲ್ಲೇ ಆಗತ್ತೆ ಅನ್ನೋದನ್ನ ಇವ್ರು ಲೆಕ್ಕ ಹಾಕಿರ್ತಾರೆ. ಸೊ ಈ ಕಡೆಯಿಂದ ಇವನ್ ಸೈನ್ಯ ಹೊರಟಿರುತ್ತೆ. ಸೈನ್ಯ ಅಂತಂದ್ರೆ ಅವನು ಸ್ಟ್ರಾಟಜಿ ಹೇಗಿರುತ್ತೆ ಅವ್ರದೊಂದಾನೆ. ಇವ್ ನಿಮ್ಗೆ ಗೊತ್ತಿರಬೇಕು, ಭಾರತದ ಮೊದಲ ನೌಕಾಪಡೆಯ ದಂಡನಾಯಕ ಅವನು. ಯಾರು? ನಮ್ಮ ಇಮ್ಮಡಿ ಪುಲಕೇಶಿ. ಯಾಕಂತಂದ್ರೆ ಅವನ ಹತ್ತಿರದಲ್ಲಿ ಕೃಷ್ಣಾ ನದಿ, ಭೀಮಾ ನದಿ, ತುಂಗಭದ್ರಾ, ಆಮೇಲೆ ಈ ಕಡೆ ಗೋದಾವರಿ, ಆಮೇಲೆ ಇನ್ನೊಂದು ಕೆಳಗಡೆ ಮಹಾನದಿ, ಮೇಲ್ಗಡೆ ಕಟ್ಟೋದು, ಇವೆಲ್ಲ ದೊಡ್ಡ ಬಹಳ ಲೆಂತ್ ಅಂದ್ರೆ ಏನು 1000 ಕಿಲೋಮೀಟರ್ ಗಟ್ಟಲೆ ಹರಿದಿರುವಂಥ ನದಿಗಳು. ಅದಕ್ಕೆ ಅವನು ಹೇಳ್ತಾನೆ, ನಾವು ಎಲ್ಲೆಲ್ಲ ಓಡಾಡೋ ಬದಲಾಗಿ ಸಣ್ಣ ಸಣ್ಣ ದೋಣಿಗಳನ್ನ ದಾಟೋ ಮುಖಾಂತರ ಜಲ ಸಾರಿಗೆ ಮತ್ತು ವ್ಯಾಪಾರವನ್ನ ನದಿಗಳನ್ನ ಬಳಸ್ಕೊಂಡಿರುವಂಥ ಮೊದಲ ಸಾಮ್ರಾಟ ಅವನು ಪುಲಕೇಶಿ. ಅದರ ಜೊತೆಗೆ ಏನ್ ಮಾಡ್ತಾನೆ, ಬಹಳ ಸುಲಭವಾಗಿ ಸೈನ್ಯ, ಆಯುಧ, ಹಣ ಏನ್ ಬೇಕಾದ್ರೂ ದಾಟಿಸ್ಬೋದಾದ್ದು ಸಮುದ್ರ ಮಾರ್ಗ. ಅದಕ್ಕೇನ್ ಮಾಡ್ತಾನೆ, ಸೈನ್ಯವನ್ನು ದಾಟಿಸಬೇಕು ಅಂತ ಅನ್ನೋದಕ್ಕೆ ನೌಕಾಪಡೆಯನ್ನು ಕಟ್ತಾನೆ. ಇದ್ರ ಮುಂಚೆ ಕೂಡ ಹೇಳಿದ್ರು ನೌಕಾಪಡೆ ಇತ್ತು, ನೌಕೆಯನ್ನು ಬಳಸ್ತಾ ಇದ್ರು ಯುದ್ಧಕ್ಕೆ, ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ಆದ್ರೆ ನೌಕಾಪಡೆಯನ್ನ ಅಂದ್ರೆ ಉದ್ದೇಶಪೂರ್ವಕವಾಗಿ ಯುದ್ಧಕ್ಕೆ ಬಳಸಬೇಕು ಅಂತ ರೀಡಿಸೈನ್ ಮಾಡೋದು ಅಂತ ಹೇಳ್ತಿಲ್ಲ, ಅದನ್ನ ಮಾಡಿಸಿದವನು ಇಮ್ಮಡಿ ಪುಲಕೇಶಿ. ಯಾಕಂದ್ರೆ ಮೊದಲ ಅರಬರ ಆಕ್ರಮಣ ಆಗಿರೋದು ಭಾರತದ ಮೇಲೆ ಇಮ್ಮಡಿ ಪುಲಕೇಶಿ ಕಾಲದಲ್ಲೇ. ಅವನು ಒಂದೇ ಹೇಳ್ತಾನೆ, ವಿದೇಶದಿಂದ ಬಂದಿರೋನು ಹೆಣ ಒಂದು ವಾಪಸ್ ಹೋಗ್ಬಾರ್ದು ಇಲ್ಲಿಂದ ಅಂತ, ಏನಾದ್ರು ಅಂತಾನೆ ಇತಿಹಾಸಕ್ಕೆ ಗೊತ್ತಾಗಬಾರ್ದು. ಆ ಸಂದರ್ಭದಲ್ಲಿ ನಮಗೆ ವಿಕ್ರಮಾದಿತ್ಯನ ಇವನ ಮಗನ ಇದನ್ನ ಗೊತ್ತಾಗುತ್ತೆ, ಅವನ ಬಲ ಏನು. ಯಾಕಂದ್ರೆ ಇವನ ಕುಟುಂಬದಲ್ಲಿ ಸಣ್ಣ ಒಡಕ ಬಂದಿರುತ್ತವಾಗ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾನೆ, ತನ್ನ ತಮ್ಮಂದ್ರಿಗೆ, ತನ್ನ ಉಳಿದ ಮಕ್ಕಳಿಗೆ, ಸಂಬಂಧಿಕರಿಗೆ, ಇದು ಇಲ್ಲಿವರೆಗೂ ಕೇವಲ ನಾನು ಒಬ್ಬನೇ ಯುದ್ಧಕ್ಕೆ ಹೋಗ್ತಾ ಇದ್ದೆ, ಈ ಸಲ ಎಲ್ಲರೂ ಸೇರ್ಕೊಂಡು ಹೋಗೋಣ, ಸೇನಾಪತಿ ನಾನೇ, ಎಲ್ಲರ ಬಲ ನೋಡೋಣ ಅಂತ ಎಲ್ಲರನ್ನ ಹಾಕಿರ್ತಾನೆ. ಅದ್ರಲ್ಲಿ ಎಲ್ಲರಿಗೂ ಏನಂದ್ರೆ ಯುದ್ಧ ಏನ್ ಮಾಡ್ಬೇಕು ಅನ್ನೋ ಅಂತ ಯೋಚನೆ ಮಾಡೋ ಹೊತ್ತಿಗೆ ಇವರಿಬ್ರು ಯುದ್ಧ ಮುಗಿಸ್ಬಿಟ್ಟಿರ್ತಾರೆ. ಯಾರು? ವಿಕ್ರಮಾದಿತ್ಯ ಪುಲಕೇಶಿ ಸೇರ್ಕೊಂಡು 2500 ಜನ ದಾಳಿ ಇಟ್ಟಿರ್ತಾರೆ ಇದರಲ್ಲಿ ಬೋಟ್ಗಳಲ್ಲಿ ಬಂದು. ಅರಬರು ಆ ಕಡೆಯಿಂದ. ಅವಾಗ ಮ್ಲೇಚ್ಛರು ಅಂತ ಇದ್ರು, ಅವ್ರಿಗೆ ಮ್ಲೇಚ್ಛರು ಅಂತ ಇದ್ರು. ಈ ವಿಕ್ರಮಾದಿತ್ಯ ಏನ್ ಮಾಡ್ತಾನಂದ್ರೆ, ಅವ್ರಿಗಿಂತ ಕೆಲವು ಕಾಲ ಮೊದಲೇ, ಪಕ್ಷಗಳ ಕಾಲ ಮೊದಲೇ ಸಮುದ್ರದ ಒಳ ಸಮುದ್ರಕ್ಕೆ ಹೋಗಿ ಅವ್ರು ಒಳಗೆ ಬಂದ್ಮೇಲೆ ಹಿಂದಿಂದ ಬೆನ್ನಟ್ಕೊಂಡ್ಬಂದು ದಾಳಿ ಮಾಡಿರ್ತಾನೆ ವಿಕ್ರಮಾದಿತ್ಯ ಅಂತ. ಅಷ್ಟು ದೀರ್ಘಕಾಲ ಸಮುದ್ರಯಾನ ಮಾಡಿ ಯುದ್ಧ ಮಾಡದಂತವನು ಅವ್ನು ಯೋಜನೆ ಮಾಡಿರ್ತಾನ ಅದಕ್ಕೆ. ಆಮೇಲೆ ಅದರಲ್ಲಿ ಇನ್ನೊಂದಿದೆ, ಈ ಶರವೇಗದಲ್ಲಿ ದೋಣಿಗಳನ್ನು ಚಲಿಸೋದಕ್ಕೆ ಒಂದು ದೋಣಿಗಳನ್ನು ಮಾಡಿರ್ತಾರೆ. ನಿಮ್ಗೆ ಆ ಚಿತ್ರ ನಿಮ್ಗೆ ಇವತ್ತಿಗೂ ಈ ಶಿಲಾ ಇದ್ರಗಳಲ್ಲಿ ಸಿಕ್ಕತ್ತೆ, ಅದರಲ್ಲಿ ದಾಖಲೆನ ಹಾಕಿದ್ದೀನಿ. ಆ ದೊಡ್ಡ ದೊಡ್ಡ ದೋಣಿಗಳಿರುತ್ತಲ್ಲ, ಅವ್ರನ್ನ ಮುಳುಗಿಸ್ಬೇಕು. ಯಾಕಂದ್ರೆ 2 ವ್ಯತ್ಯಾಸ ಇತ್ತು. ನಮ್ಮವರು ಬಿಲ್ಲು ಬಾಣದಿಂದ ಯುದ್ಧ ಮಾಡ್ತಾ ಇದ್ರು, ನಂತರದಲ್ಲಿ ಖಡ್ಗಗಳನ್ನ. ಮ್ಲೇಚ್ಛರ್ ಏನು ಅಂದ್ರೆ ಕೇವಲ ಖಡ್ಗಗಳನ್ನ ಅವ್ರು ತಗೊಂಡ್ಬಂದು ದೋಣಿಯಿಂದ ನಮ್ಮ ದೋಣಿಗೆ ಹತ್ತಿ ನಮ್ಮನ್ನು ಹೊಡಿಯೋದು, ಇದು ಪ್ಲಾನ್ ಇತ್ತು. ಅದಕ್ಕೆ ಇವನು ಹೇಳ್ತಾನೆ, ನಮ್ಮ ಸೈನಿಕರನ್ನ ಬಲಿನೇ ಕೊಡೋದು ಬೇಡ, ಹಡಗನ್ನೇ ಮುಳುಗಿಸ್ಬಿಡೋದು ಅನ್ನೋದಕ್ಕೋಸ್ಕರ ಅಂಬು ದೋಣಿಗಳು ಅಂತ ಮಾಡಿರ್ತಾರೆ. ಅಂದ್ರೆ ಶರವೇಗದಿಂದ ಚಲಿಸ್ಬೇಕು. ಅಂಬು ಅಂದ್ರೆ ಶರ, ಬಾಣ. ಹೌದು, ಬಾಣ. ಅದರಲ್ಲಿ ಸೈನಿಕರು ಇರೋದಿಲ್ಲ, ಕೇವಲ ಇಬ್ಬರು ಇರ್ತಾರೆ. ಅದು ವಿಶೇಷ ಅಂದ್ರೆ ಮುಂದೆ ಲೋಹದ ಕವಚಗಳನ್ನು ಹಾಕಿರ್ತಾರೆ ಅದಕ್ಕೆ. ಅದು ಎಷ್ಟು ವೇಗದಿಂದ ಹೋಗಿ ಆ ದೋಣಿಗಳನ್ನು ಹೊಡಿತಾ ಇರ್ತಂದ್ರೆ ಕೆಳಗಡೆ ತೂತು ಮಾಡಿಬಿಟ್ಟು ನೀರು ನುಗ್ಗಕ್ಕೆ ಶುರು ಆಗ್ಬಿಡ್ಬೇಕು. ಅದರಲ್ಲಿ ಅವ್ರು ಮುಳುಗೋಗ್ಬೇಕು, ಇವ್ರ ಮೇಲಿಂದ ದಾಳಿ ಮಾಡ್ಬೇಕು. ಸೊ ಅಂತ ದೋಣಿಗಳನ್ನ ಕೆಳಗೆ ಬಿಟ್ಟು ಅದೇ ಸಮಯಕ್ಕೆ ಹಿಂದಿನಿಂದ ಅವನೇನ್ ಮಾಡ್ತಾನೆ, ಒಂದು ದೊಡ್ಡ ದೋಣಿಗೆ ಬೆಂಕಿ ಇಟ್ಕೊಂಡು ಬಂದು ಇವ್ರ ದೋಣಿಗೆ ಬೆಂಕಿ ಇಡುವಂತ ಒಂದು ದೊಡ್ಡ ಇದನ್ನ ರೂಪ ಮಾಡ್ತಾರೆ. ಅಂತ ನೌಕಾಪಡೆಯನ್ನು ಕಟ್ಟಿದಂತ ಮೊದಲ ಇದನ್ನ ಇವತ್ತಿಗೂ. ಹಾಗಾಗಿ ವಿಶಾಖಪಟ್ಟಣಂ ನೌಕಾನೆಲೆ ಹೋದ್ರೆ ಅಲ್ಲಿ ಹೊರಗಡೆಗೆ ಒಂದು ಇದನ್ನಿಟ್ರು, ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಅಂದ್ಬಿಟ್ಟು ಇಮ್ಮಡಿ ಪುಲಕೇಶಿದೊಂದು ಮೂರ್ತಿ ಇಟ್ಟಿದಾರಲ್ಲ. ನೀವು ವಿಶಾಖಪಟ್ಟಣಂ ನೌಕಾನೆಲೆ ಹೋದ್ರೆ ಈಗಲೂ ಲಭ್ಯ ಇದೆ, ನಮ್ಗೆ ಇದ್ರಲ್ಲೆಲ್ಲ ನೋಡಕ್ಕೂ ಸಿಗುತ್ತೆ ನಿಮ್ಗೆ. ಅವರ ವೆಬ್ಸೈಟ್ಗಳಲ್ಲಿ ಎಲ್ಲ ಕಡೆ ಹಾಕಿದಾರ. ಯಾಕಂತಂದ್ರೆ ಯುದ್ಧ ರಂಗನ ಸಮುದ್ರದಲ್ಲಿ ಬಹಳ ಸುಲಭವಾಗಿ ಗೆಲ್ಬಹುದು ಅಂತ ಸ್ಟ್ರಾಟಜಿಕ್ ಪ್ಲೇನ್ ಕಲ್ಸ್ಕೊಟ್ಟವನೇ ಇಮ್ಮಡಿ ಪುಲಕೇಶಿ. ಅದನ್ನ ಹರ್ಷವರ್ಧನ್ ಯುದ್ಧದಲ್ಲೂ ಬಳಸ್ತಾನ ಅವನು. ಇಷ್ಟು ದೂರ ಭೂಮಿ ಮೇಲೆ ನಡೆಸೋ ಬದಲಾಗಿ
ಕರಾವಳಿಯ ದಂಡೆಗುಂಟ ಮೇಲ್ಗಡೆ ಬರಲಿ, ಅವೆಲ್ಲವೂ ನರ್ಮದಾ ನದಿಯೊಳಗೆ ಇಳಿದು ನರ್ಮದಾ ನದಿಗುಂಟ ಒಳಗೆ ಬರಲಿ ಅಂತ ಒಂದ್ ಕಡೆ ಒಂದ್ ದಿಕ್ಕಿನಿಂದ. ಅದಷ್ಟನ್ನು ಈ ಏನು ಸ್ವಾಮಿರಾಜು ಅಂತ ಇವನೊಬ್ಬ ಸ್ನೇಹಿತ ಅಲ್ಲಿ ಇರ್ತಾನಲ್ಲ, ಅವನ ಡೈನಾಸ್ಟಿ ಈಗಲೂ ಇರುತ್ತೆ. ಅದು ಅವನ ಮಗ ಮುಂದೆ ವಿಕ್ರಮರಾಜು ಅಂತ ಬಂದಿರ್ತಾನೆ, ಅವನೇ ಮುಂದೆ ವಿಕ್ರಮಾದಿತ್ಯನ ಜೊತೆಗೂ ಸ್ನೇಹ ಬೆಳೆಸ್ತಾನೆ ತಿರ್ಗ. ಯಾರು ವಿಕ್ರಮರಾಜು ಅಂಡ್ ವಿಕ್ರಮಾದಿತ್ಯ. ಸೊ ಮುಂದಿನ ಜನರೇಷನ್ ನಲ್ಲಿ ಅವರು ಕೂಡ ಸ್ನೇಹ ಬೆಳೆಸ್ಕೊಳ್ತಾರೆ, ಅದು ಹಾಗೆ ಒಡನಾಟ ಮುಂದುವರಿಯುತ್ತೆ. ಅವನು ನಂತರದಲ್ಲಿ ಆ ಕಡೆ ಇರುವಂತ ಚಂದ್ರಾದಿತ್ಯ, ಈ ರೀತಿ ಏನು ಇವರ ಮುಖ್ಯಸ್ಥರಿರ್ತಾರೆ ಎಲ್ಲರೂ ಸೇರಿ ದೋಣಿನ ಆ ಕಡೆ ತಗೊಂಡು ಬರ್ಬೇಕು. ಆಮೇಲೆ ಮಾಳವರು, ವಿಶೇಷವಾಗಿ ಮಾಳವರು ಮತ್ತೆ ಈ ಭೋಜರು ಏನಂತಂದ್ರೆ ನೌಕೆಯನ್ನ ನಡೆಸೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಇರ್ತಾರೆ. ಅದಕ್ಕೆ ಈ ಮಧ್ಯದ ಕಾಲಾವಧಿ ಇರುತ್ತಲ್ಲ 10 ವರ್ಷಗಳ ಕಾಲ, ಅವನು ಈ ನೌಕಾಪಡೆಯ ನೌಕೆಗಳನ್ನ ಡೆವಲಪ್ ಮಾಡೋದಕ್ಕೆ ಬಳಸಿರ್ತಾನೆ. ಒಳಗಡೆ ಇರೋ ಸೈನಿಕರಿಗೆ ಯಾವ ಅಪಾಯನೂ ಆಗಬಹುದು, ನಾವು ದಾಳಿ ಮಾಡಕ್ ಹಿಂಗ್ ಮಾಡ್ಬೇಕು ಅನ್ನೋ ನೌಕೆಗಳನ್ನು ಬಳಸಿ ಶಾಂತಿ ಕಾಲದ ಸಿದ್ಧತೆಗಳು ಅದನ್ನು ಮಾಡ್ಕೊಂಡಿರ್ತಾನಲ್ಲ, ಅದು ಅಲ್ಲಿಂದ ಬರುತ್ತೆ. ಅದನ್ನ ಯಾರು ನಿರೀಕ್ಷೆ ಮಾಡಿರೋದಿಲ್ಲ. ಹರ್ಷವರ್ಧನ್ ಸೈನ್ಯ ನರ್ಮದಾ ನದಿಯಲ್ಲಿ ಸೈನ್ಯ ಬರುತ್ತೆ ಅಂತ ಅನ್ನೋದು ಅವ್ರ ನಿರೀಕ್ಷೆ ಇರೋದಿಲ್ಲ. ಅದಕ್ಕೆ ಹೇಳ್ತಾನೆ, ಒಂದು ಸಾಲು ಆ ಕಡೆಯಿಂದ ಬರಬೇಕು ತತ್ಕ್ಷಣಕ್ಕೆ. ಅಂದ್ರೆ ಇವನನ್ನು ಹಿಡಿದಿಟ್ಟಿರ್ತಾರಲ್ಲ ಆ ಸಂದರ್ಭದಲ್ಲಿ, ದೂತನನ್ನು ಹಿಡಿದಿಟ್ಟಿರ್ತಾರಲ್ಲ ಅವಾಗ. ಇನ್ನೊಂದೇನಂದ್ರೆ ಕೆಳಗಡೆ ಈ ಶ್ರೀಶೈಲ ವೆಂಗಿಯಿಂದ ಕಟಕ್ ಮಹಾನದಿ ಮತ್ತು ಗೋದಾವರಿ ನದಿಗುಂಟ ಬರಬೇಕು. ಯಾಕಂದ್ರೆ ಸೈನಿಕರಿಗೆ ನೀರಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಎಲ್ಲ ನದಿಗುಂಟ ಜಲಿಸ್ಬೇಕು ಅವರು. ಇವನು ತನ್ನ ಸೇನೆಯನ್ನ ತಗೊಂಡು ಮಧ್ಯದಲ್ಲಿ ಭೀಮಾ ಮತ್ತು ಕೃಷ್ಣಾ ನದಿಗಳ ಅಕ್ಕಪಕ್ಕದಲ್ಲಿ ಚಲಿಸ್ತಾ ಮಧ್ಯದಲ್ಲಿ ಹೋಗ್ತಾನೆ. ಇವೆಲ್ಲವೂ ದಕ್ಷಿಣದ ನರ್ಮದಾ ನದಿಯಲ್ಲಿ ಸೇರಿದಾಗ ಮಹಾಸೇನೆಯಾಗಿ ಸೇರ್ಬೇಕು. ಅವಾಗಿನ ಅಂದಾಜು ಪ್ರಕಾರ ಅವನು ಹೇಳ್ತಾನ, ಅವನು ಹತ್ರ ಏನಿಲ್ಲ ಅಂತಂದ್ರೆ 3/4 ಯೋಜನ ಅಂತಂದ್ರೆ ಏನಿಲ್ಲ 6 ರಿಂದ 7 ಕಿಲೋಮೀಟರ್, ಅರ್ಧ 9-10 ಕಿಲೋಮೀಟರ್ ಸುಮಾರು ಅಗಲ ವಿಸ್ತಾರ ಭಾಗವನ್ನು ಆಕ್ರಮಿಸ್ಕೊಂಡಿತ್ತಂತೆ ಇವನ್ ಸೈನ್ಯ. 3/4 ಯೋಜನ ಭಾಗ ಆಕ್ರಮಿಸ್ಕೊಂಡಿತ್ತಂತೆ. ಹಿಂದ್ಗಡೆ ಎಷ್ಟೋ ಭಾಗ ಇತ್ತಲ್ಲ, ಅವರಿಗೆ ಯುದ್ಧ ನಡೀತೋ ಇಲ್ವೋ ಅಂತಾನೆ ಗೊತ್ತಾಗಿರ್ಲಿಲ್ಲಂತೆ. ಹಿಂದಿನ ಸೈನಿಕರಿಗೆ ಅಷ್ಟು ದೂರವರೆಗೂ ಹರಡ್ಕೊಂಡಿದ್ದಂತ ಸೈನ್ಯ. ಅಲ್ಲಿ ಇಂಥ ಒಂದು ಸೈನ್ಯ ತಗೊಂಡೋಗಿರ್ತಾನೆ. ಯಾಕಂದ್ರೆ ಇವನು ಗೊತ್ತಿರುತ್ತೆ ಇದು ಮಾಡು ಇಲ್ಲವೇ ಮಾಡಿ, ಸಾಮ್ರಾಜ್ಯ ಉಳಿಬೇಕು ಇಲ್ಲ ಸಾಮ್ರಾಜ್ಯ ಹೋಗ್ಬೇಕು, ನೋಡಿಬಿಡೋಣ ಅಂತ ಹೋಗಿರ್ತಾನೆ. ಹಾಗೆ ಹೋಗಿ ನದಿನ ದಾಟುವಂತ ಒಂದು ಇದನ್ನ ಪ್ರಕ್ರಿಯೆ ಮಾಡ್ತಾರೆ. ಅದರಲ್ಲಿ ಬಹಳ ಚೆನ್ನಾಗಿ ಕಣ್ಣು ಕಟ್ಟುವಂಗೆ ವಿವರಿಸಿದ್ರಿ ಸರ್ ಇದನ್ನ. ಆದರೆ ನಾನು ಯಾವಾಗಲೂ ನನ್ನ ವಿಡಿಯೋಗಳಲ್ಲಿ ಒಂದು ಮಾತು ಹೇಳ್ತಾ ಇರ್ತೀನಿ, ಎಲ್ಲ ಹಗಲಿಗೂ ಒಂದು ರಾತ್ರಿ ಇರುತ್ತೆ ಅಂತ. ಹೌದು, ಪುಲಿಕೇಶಿಯನ್ನು ಹಗಲಿಗೂ ಒಂದು ಸಂಜೆ ಮತ್ತು ರಾತ್ರಿ ಬರುತ್ತೆ. ಅದು ಭಾಳ ಬೇಸರದ ವಿಚಾರ, ಬಟ್ ನಾವು ಅದನ್ನು ಈಗ ಮಾತಾಡಲೇಬೇಕು. ಇಷ್ಟೆಲ್ಲ ನನಗೆ ಯಾವಾಗಲೂ ಕಾಡುವಂಥ ಪ್ರಶ್ನೆ ಏನು ಸರ್, ಯಾರೂ ಗೆಲ್ಲಲಾಗದ, ಅವನು ಎದುರು ನಿಲ್ಲಲಾಗದ ಪುಲಿಕೇಶಿಯನ್ನು ಈ ಪಲ್ಲವರು ಯಾಕೆ ಸೋಲಿಸ್ಬಿಟ್ರು ಆಮೇಲೆ? ಇಲ್ಲ, ಅದು ಹೌದು, ನಾವು ಬಹಳ ಗಮನಿಸಬೇಕಾದಂತ. ಹೇಳಿದ್ನಲ್ಲ, ಅವನು ಮಾಡಿರುವಂಥ 2 ತಪ್ಪುಗಳಲ್ಲಿ ಒಂದು ಕಾರಣ ಆಯಿತು. ಅದಕ್ಕೆ ಮುಂಚೆ ನೋಡಿ ನೀವು, ನಮಗೆ ಇಡೀ ಭಾರತದ ಇತಿಹಾಸದಲ್ಲಿ ಯಾವುದೇ ಇರ್ಬೋದು, ಏನು ನಮ್ಮ ಅಖಂಡ ಇತಿಹಾಸದಲ್ಲಿ ಹರ್ಷವರ್ಧನ ಒಂದು ಹೇಳ್ತಾನೆ, ಈ ಸಂಧಿ ಆದ್ಮೇಲೆ ಅವನ ಕೊನೆಗಿಂತ ಮುಂಚೆ ಇದೊಂದು ಘಟನೆ ಗೊತ್ತಿರ್ಬೇಕು ನಮಗೆ. ಹರ್ಷವರ್ಧನ ಕೇಳ್ತಾನೆ ಏನ್ ಬೇಕು ನಿನಗೆ ಅಂತ. ಅವಾಗ ಒಂದು ಹೇಳ್ತಾನೆ, ಒಬ್ಬ ಸಾಮ್ರಾಟ ಇನ್ನೊಬ್ಬ ಸಾಮ್ರಾಟನಿಗೆ ಏನು ಕೇಳಕ್ ಸಾಧ್ಯ, ನಿನ್ನ ಸ್ನೇಹ ಒಂದಿರಲಿ ಯಾವಾಗ್ಲೂ ನನ್ನ ಚಾಲುಕ್ಯ ಸಾಮ್ರಾಟನ ಜೊತೆಗೆ ಅಂತ. ಅವಾಗ ಹರ್ಷವರ್ಧನ್ ಹೇಳ್ತಾನೆ, ಎಂಥ ದೊಡ್ಡ ಸಾಮ್ರಾಟ ಅಂದ್ರೆ ನೀನು, ಸಂಧಿಯನ್ನ ನಾನು ಪ್ರಸ್ತಾಪ ಮಾಡಿದಾಗ ಏನು ಬೇಕಾದ್ರೂ ಕೇಳಬಹುದಿತ್ತು, ಹಣ, ಐಶ್ವರ್ಯ, ಭೂಭಾಗ ಕೊಡು ಅಥವಾ ಸೈನ್ಯ ಕೊಡು, ಏನನ್ನೂ ಕೇಳದೆ ಒಂದು ಸ್ನೇಹನ ನೀನು ಪ್ರಸ್ತಾಪ ಮಾಡಿದೆಯಲ್ಲ. ಬಹುಶಃ ಭಾರತದಲ್ಲಿ ಇತಿಹಾಸದಲ್ಲಿ ನಿನ್ನಂತ ಇನ್ನೊಬ್ಬ ಸಾಮ್ರಾಟ ಬರೋದೇ ಇಲ್ಲ. ಅದಕ್ಕೋಸ್ಕರ ಅಂದ್ರೆ ಉತ್ತರದ ಪಥೇಶ್ವರ ಅಂತ ನನ್ನನ್ನು ಕರೀತಾರೆ, ಆದ್ರೆ ಇನ್ನು ಮುಂದೆ ದಕ್ಷಿಣಕ್ಕೆ ನೀನೊಬ್ಬನೇ ಸಾಮ್ರಾಟ ಇಂಥದ್ದು. ಬಹುಶಃ ಇತಿಹಾಸದಲ್ಲಿ ಮತ್ತೊಬ್ಬ ದಕ್ಷಿಣ ಪಥೇಶ್ವರ ಬರೋದಿಲ್ಲ. ಹಾಗಾಗಿ ನಿನ್ನನ್ನು ಗುರುತಿಸಬೇಕು ಅಂದ್ರೆ ಇಮ್ಮಡಿ ಪುಲಕೇಶಿ ಇರ್ಬೋದು, ಶ್ರೀವಲ್ಲಭ ಇರ್ಬೋದು, ಸತ್ಯಾಶ್ರಯ ಇರ್ಬೋದು, ಏನೇ ಒಂದು ನಿನ್ನ ಇರ್ಬೋದು, ಇವೆಲ್ಲಕ್ಕಿಂತ ಮುಂಚೆ ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಕೇಶಿ ಅಂತಾನೆ ಇವತ್ತಿಂದ ನೀನನ್ನು ಕರಿಬೇಕು. ಈ ರೀತಿ ನನ್ನ ಒಂದು ಪ್ರೀತಿಪೂರ್ವಕವಾದ ಅಭಿನವಾದನಗಳನ್ನ ಅರ್ಪಿಸ್ತೇನೆ ಅಂತಲ್ಲ, ಅಲ್ಲಿ ದಕ್ಷಿಣ ಪಥೇಶ್ವರ ಅನ್ನುವಂತ ಒಂದು ಬಿರುದು ಇವನಿಗೆ ಸಿಗುತ್ತೆ. ಹಾಗಾಗಿ ಇವತ್ತಿಗೂ ದಕ್ಷಿಣ ಪಥೇಶ್ವರ ಒಬ್ಬನೇ ಭಾರತ ಇತಿಹಾಸದಲ್ಲಿ, ಇನ್ನೊಬ್ಬ ಬರಲೇ ಇಲ್ಲ. ಅದನ್ನ ಹರ್ಷ ಆಗ್ಲೇ ಹೇಳಿರ್ತಾನೆ, ಇನ್ನೊಬ್ಬ ಸಾಮ್ರಾಟ ಬರೋದಿಲ್ಲ ನಿನ್ನ, ಒಬ್ಬನೇ ಸಾಮ್ರಾಟ. ಈಗ ಮುಂಚಿನ ಇತಿಹಾಸ ಹೌದು, ಭಾರತದ ನಂತರದ ಇತಿಹಾಸ ಹೌದು. ಎಷ್ಟು ಭಾರತ ವರ್ಷ ಎಷ್ಟು ಅಖಂಡವಾಗಿರುತ್ತೋ ಅಲ್ಲಿವರೆಗೆ ಒಬ್ಬನೇ ಸಾಮ್ರಾಟ ದಕ್ಷಿಣ ಪಥೇಶ್ವರ ಅಂದ್ರೆ ಇಮ್ಮಡಿ ಪುಲಕೇಶಿ ಮಾತ್ರವೇ ಅಂತ ಹೇಳಿ ಅಲ್ಲಿಂದ ಬರ್ತಾನೆ. ಅದು ನೋಡಿ ಎಂತ ಇದನಂದ್ರೆ, ಅಷ್ಟು ಸಣ್ಣ ಒಂದು ಸಂಧಿ ಕಾಲದಲ್ಲಿ ಒಬ್ಬರನ್ನೊಬ್ಬರನ್ನ ಫೇಸ್ ಮಾಡಿದಂತ ಒಂದು ಸ್ನೇಹ ಇತ್ತಲ್ಲ, ಅದರ ನಂತರ ಎಷ್ಟೋ ವರ್ಷಗಳ ಕಾಲ ಅವನು ರಾಜ್ಯ ಆಳ್ತಾನೆ, ಇವನು ರಾಜ್ಯ ಆಳ್ತಾನೆ, ಆದ್ರೆ ಇನ್ನೊಂದ್ಸಲ ಭೇಟಿನೇ ಆಗ್ಲಿಲ್ಲ ಅವ್ರು. ನಮ್ಗೆ ಇತಿಹಾಸದ ವೈರುಧ್ಯಗಳ ವಿಚಿತ್ರ ಏನು ಅಂತ ನೋಡಿ, ಅದು ಫಸ್ಟ್ ಅಂಡ್ ಲಾಸ್ಟ್, ಅದೇ ಲಾಸ್ಟ್. ಮೊದಲನೇ ಯುದ್ಧಕ್ಕೆ ಹೋಗ್ತಾರೆ, ಸ್ನೇಹ ಬೆಳೆಯುತ್ತೆ, ಬಟ್ ಅವನು ಕೂಡ ಈ ಕಡೆ ಬರಲಿಲ್ಲ, ಇವನು ಮೇಲ್ಗಡೆ ಹೋಗ್ಲಿಲ್ಲ, ಯುದ್ಧ ಮಾಡ್ಲಿಲ್ಲ, ಏನೂ ಆಗ್ಲಿಲ್ಲ, ಅದ್ರ ಇಬ್ಬರನ್ನು ಭೇಟಿನೇ ಆಗ್ಲಿಲ್ಲ ಮತ್ತೊಂದ್ಸಲ. ಇತಿಹಾಸದ ಒಂದು ವಿಭಿನ್ನವಾದಂತ ಒಂದು ಮುಖ ಇದು ಮತ್ತೊಂದು. ಅಂತ ದಕ್ಷಿಣ ಪಥೇಶ್ವರ ಇಲ್ಲಿ ಬರ್ತಾನೆ. ಬಂದ ನಂತರ ಅವನು ಅರಬ್ಬರ ಮ್ಲೇಚ್ಛರ ದಾಳಿ ಆಗತ್ತೆ, ಅದನ್ನು ಎದುರಿಸ್ತಾನೆ. ಕೊನೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಅಖಂಡ ಭಾರತದಲ್ಲಿ ಅವನು ಇರೋ ತನಕ ಸಾಮ್ರಾಟ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಸತತವಾಗಿ 40 ವರ್ಷಗಳ ಕಾಲ ಹತ್ರ ಅವನು ಆಡಳಿತ ಮಾಡಿರ್ತಾನೆ, 60 ವರ್ಷ ಮೇಲ್ಪಟ್ಟಿರುತ್ತೆ.
ಎಲ್ಲ ಸುಭಿಕ್ಷವಾಗಿ ನಡೀತಾ ಇರುತ್ತೆ. ವಿಕ್ರಮಾದಿತ್ಯ ಕಾಯ್ತಾ ಇರ್ತಾನೆ ರಾಜಧಾನಿನ. ಮತ್ತೆ ಇನ್ನೊಂದು ಗೊತ್ತಾಗ್ಬಿಟ್ಟಿರುತ್ತೆ, ಬ್ಲೇಚರ್ನ ಎದುರಿಸಿದಾಗ ವಿಕ್ರಮಾದಿತ್ಯ ತೋರಿಸಿರುವಂತ ಒಂದು ಇರ್ತಾರ ಅವನ ಅಗಾಧತೆ ನೋಡಿ ಇಡೀ ಸಾಮ್ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಇಮ್ಮಡಿ ಪುಲಕೇಶಿ ಇನ್ನಾದ್ರೂ ಮುಟ್ಟಬಹುದೇನೋ ಏನೋ ಒಂದು ಕಾರಣಕ್ಕೆ ಈ ಮನುಷ್ಯನನ್ನು ಎದುರು ಹಾಕೊಳ್ಳೋ ಸಾಧ್ಯನೇ ಇಲ್ಲ ನಾವು ವಿಕ್ರಮಾದಿತ್ಯನ. ಯಾಕಂದ್ರೆ ವಿಕ್ರಮಾದಿತ್ಯನ ಇತಿಹಾಸದ ಎಂತ ಅಂದ್ರೆ ಅವನ ನಂತರದಲ್ಲಿ ನೋಡಿ, ಅವನ ಮುಂದಿನ ಡೈನಾಸ್ಟಿಯಲ್ಲಿ 6 ಜನರಿಗೆ ವಿಕ್ರಮಾದಿತ್ಯ ಅಂತ ಹೆಸರು ಬರುತ್ತೆ. 1ನೇ ವಿಕ್ರಮಾದಿತ್ಯ, 2ನೇ ವಿಕ್ರಮಾದಿತ್ಯ, 3ನೇ 6ನೇ ವಿಕ್ರಮಾದಿತ್ಯ ಅಂತಾನು ಇದಾನೆ. 6ನೇ ವಿಕ್ರಮಾದಿತ್ಯ ಅಂತ. ಮತ್ತೆ ಅವನು ಬಹಳ ದೊಡ್ಡ ಅಂದ್ರೆ ಅಷ್ಟು ದೊಡ್ಡ ಮತ್ತೊಬ್ಬ. ಹೌದು, ಇವನು ಮುಂದಿನ ಮತ್ತೆ 2.5 ದಶಕಗಳ ಕಾಲ ವಾತಾಪಿಯನ ಆಡ್ತಾನೆ ಅವನು ಕೂಡ. ಅವನನ್ನ ಇವನು ಕೇಂದ್ರದಲ್ಲಿ ಹಿಡಿದಿಟ್ಟಿರ್ತಾನೆ. ಈ ರೀತಿ ಯಾವುದೇ ಅವಘಡ ಆಗೋದು ಬೇಡ. ಹರ್ಷವರ್ಧನ್ ಕಡೆ ಹೋಗೋದು, ಕೆಳಗಡೆ ಪಲ್ಲವ್ರ ಕಡೆ ಹೋಗೋದು, ಇನ್ನೊಂದ್ ಕಡೆ ಹೋಗೋದು. ಒಬ್ಬ ರಾಜ ಅಂತಂದ್ಮೇಲೆ ಒಂದು ಗೌರವ ಇರಬೇಕಾ, ಇದಕ್ಕೆ ಹೆಸರು ಕೆಡಿಸ್ಕೊಳ್ಬಾರ್ದು ಅನ್ನೋ ಅದ್ಭುತವಾದಂಥ ವ್ಯಕ್ತಿತ್ವ. ಅಲ್ಲಿ ಏನಾಗುತ್ತೆ, ಇವನು ರಾಜ್ಯವನ್ನ ಗೆಲ್ಲಬೇಕು ಅಂತ ಆರಂಭದಲ್ಲಿ ಇವನು ಕೀರ್ತಿವರ್ಮ ಸತ್ತಾಗ ಇವನಿಗೆ ಕೇವಲ 10 ರಿಂದ 12 ವರ್ಷ. ಪುಲಕೇಶಿಗೆ ರಾಜ್ಯಗಳಿಗಾಗಿ ವಂಶವನ್ನ ಸಾಯಿಸೋದು, ವಂಶವನ್ನ ಕತ್ತರಿಸಿಬಿಡೋದು ಬಹಳ ಸಹಜವಾದಂಥ ವಿಷಯ. ಇನ್ನು ಕೆಲವೇ ದಿನಗಳ ಅವಕಾಶ ಕೊಟ್ಟಿದ್ರು ಕೂಡ ಇಮ್ಮಡಿ ಪುಲಕೇಶಿ, ಇವನ ಹೆಸರು ಎರೆಯ ಅಂತ. ಇಮ್ಮಡಿ ಪುಲಕೇಶಿ ಅಂತ ಅವ್ನಿಗೆ ಇರೋದಿಲ್ಲ. ಪುಲಕೇಶಿ ಹೆಸರು ಮೊದಲನೇ ಪುಲಕೇಶಿ ಅಂತ ಬಂದಿದ್ದು ಕೂಡ ಇವನಿಗೆ ಇಮ್ಮಡಿ ಪುಲಕೇಶಿ ಅಂತ ಹೆಸರು ಕೊಟ್ಟ ನಂತರ ಅವನನ್ನು 1ನೇ ಪುಲಕೇಶಿ ಅಂತ ಗುರುತಿಸಕ್ಕೆ ಆರಂಭ ಮಾಡ್ತಾರೆ. ಇವನಿಗೆ ಪುಲಕೇಶಿ ಅನ್ನುವಂತ ಹೆಸರು ನೀಡಬೇಕು ಅಂತ ಅನ್ನೋದು ಇವನ ಕುಟುಂಬದಲ್ಲಿ ಇಚ್ಛೆ ಆಗಿರುತ್ತೆ. ಯಾಕಂದ್ರೆ ಅವನು 1ನೇ ಪುಲಕೇಶಿ ಬಹಳ ದೊಡ್ಡ ಸಾಮ್ರಾಟ, ಅವನನ್ನು ತುಂಬಾ ಗೌರವ ಮಾಡ್ತಿರ್ತಾನೆ. ಜೊತೆಗೆ ಇವನ ಅದೃಷ್ಟದ ಪ್ರಕಾರ ಏನಿರ್ತಂದ್ರೆ ಇವನು ಅಂತ ದೊಡ್ಡ ಸಾಮ್ರಾಟ ಆಗ್ತಾನೆ ಅಂತಂದಾಗ ಇವನಿಗೂ ಪುಲಕೇಶಿ ಅಂತ ಹೆಸರಿಡೋಣ ಅಂದಾಗ ದಾಶಭಟ್ರು ಹೇಳ್ತಾರೆ, ಮಾತ್ರ ಪುಲಕೇಶಿ ಅನ್ನುವಂತ ಹೆಸರು ಧರಿಸಬೇಕು ಅಂತಂದ್ರೆ ಯೋಗ್ಯತೆ ಬೇಕು. ಅವನಿನ್ನು ಹುಡುಗ, ಒಬ್ಬ ಅಮಾತ್ಯನಾಗಿ ಹೇಳ್ತಾ ಇದ್ದೀನಿ, ಇದು ಸಮಯ ಅಲ್ಲ. ಅವನು ಪುಲಕೇಶಿ ಅನ್ನುವಂತ ಹೆಸರು ಸಮಯ ಬಂದಾಗ ಅವನು ಸ್ವತಃ ಧರಿಸ್ತಾನೆ ಹೆಸರನ್ನ. ಜನರೇ ಕೊಡ್ತಾರೆ ಆ ಬಿರುದಿನ ಹೆಸರನ್ನ ಅವನಿಗೆ, ಈಗ ಕೊಡೋದಲ್ಲ ಅಂತೇಳಿ. ಎರೆ ಅಂತಿರ್ತಾರೆ. ಎರೆ ಅಂತಂದ್ರೆ ಶತ್ರುಗಳನ್ನ ಹೆರೆಯುವ ಅಂತ. ಆತರ ಹಾಗೆ ಅದಕ್ಕೋಸ್ಕರ ಎರೆ ಅನ್ನೋ ಹೆಸರಲ್ಲೇ ಇರ್ತಾನ ಅವನು. ಅಲ್ಲಿ ಒಂದು ಈ ಬಕ್ಕಣ ಮತ್ತು ದಾಶಭಟ್ರು ಸೇರಿ ಒಂದು ನಿರ್ಣಯ ತಗೊಳ್ತಾರೆ. ಜಗತ್ತಿನ ಕಣ್ಣಲ್ಲಿ ನಾವು ಕೆಟ್ಟ ಪರವಾಗಿಲ್ಲ, ಅವ್ರದ್ದು ನಿಷ್ಠೆ, ರಾಜನಿಷ್ಠೆ ಅದು. ಕೀರ್ತಿವರ್ಮನೇ ಸಾಮ್ರಾಟ. ಅವನ ನಂತರ ಬಂದವನು ಇವನೇನಿದ್ರು ಅವನು ಮಲಮಗ, ಅವನು ಆಕ್ಚುಲಿ ಮಂಗಳೇಶ. ಅವನು ಎಷ್ಟು ದೊಡ್ಡ ವೀರ ಅಂದ್ರೆ ಕೀರ್ತಿವರ್ಮ ಬಿಟ್ಟು ಯುದ್ಧಗಳನ್ನೆಲ್ಲ ಗೆಲ್ತಾನೆ, ಕೀರ್ತಿವರ್ಮನ ಜೊತೆಗೆ ಚೆನ್ನಾಗಿರ್ತಾನೆ. ಆದ್ರೆ ದುರಾಸೆ ಅನ್ನೋದೇನು ಅಂದ್ರೆ, ಈಗ ಹೇಗೂ ರಾಜ ಆಗಿದ್ದೀನಿ, ಉತ್ತರ ಭಾರತದಲ್ಲಿ ಗೆದ್ದು ವಿಜಯಸ್ತಂಭ ನೆಡಬೇಕು ಅನ್ನೋಂಥ ಒಂದು ಯೋಜನೆ ಇರುತ್ತೆ. ಆದ್ರೆ ಅವನ ಕೈಲಿ ಸಾಧ್ಯ ಆಗೋದಿಲ್ಲ ಅದು. ಯಾಕೆಂತಂದ್ರೆ ಅವನಿಗೆ ಈ ಸ್ವಾಮಿರಾಜು ಅನ್ನೋನು ಒಬ್ಬ ವಿರೋಧಿ ಇರ್ತಾನೆ. ವಿರೋಧಿ ಅಂದ್ರೆ ಅವನು ಬಹಳ ಕೀರ್ತಿವರ್ಮ ಕಟ್ಟ ಅಭಿಮಾನಿ. ಅವನು ರೇವತಿ ದ್ವೀಪವನ್ನು ನೋಡ್ಕೊಳ್ತಾ ಇರ್ತಾನೆ. ಈಗಿನ ಮುಂಬೈ ಪ್ರಾಂತದ ಹತ್ರ ಬರುವಂಥದ್ದು, ಕೆಳಗಡೆ ನಮ್ಮ ಇದರಲ್ಲಿ ಆ ಭಾಗನ ಕಾಯ್ಕೊಂಡಿರ್ತಾನೆ ಇವ್ರ ಪರವಾಗಿ, ಪುಲಕೇಶಿ ಪರವಾಗಿ. ಅವನಿಗೆ ಬಹಳ ದೊಡ್ಡ ಅಭಿಮಾನ. ಪುಲಕೇಶಿಯ ಕುಟುಂಬ ಅಂತಂದ್ರೆ ಸಾಕ್ಷಾತ್ ದೊರೆ ಅಲ್ಲ, ದೇವರು ಅವನಿಗೆ. ಅವನು ಮೊಟ್ಟ ಮೊದಲಿಗೆ ಕೀರ್ತಿವರ್ಮನ ಮರಣದ ನಂತರ ಒಬ್ಬ 32 ವರ್ಷ ಪ್ರಾಯದಲ್ಲಿರುವಂಥ ಯಶಸ್ವಿ ಸಾಮ್ರಾಟ ಒಂದು ರಾತ್ರಿಯಲ್ಲಿ ಇದ್ದಕ್ಕಿದ್ದಂಗೆ ಹೇಗೆ ಸತ್ತು ಹೋಗ್ತಾನೆ ಅಂತ ಮೊದಲ ದನಿ ಎತ್ತದ ಅವನು. ಅದಕ್ಕೆ ಮಂಗಳೇಶನ್ಗೆ ಅನ್ಸುತ್ತೆ ಅವನು ಒಬ್ಬ ಇದ್ರೆ, ಯಾಕಂದ್ರೆ ಅವನು 18 ಯುದ್ಧಗಳನ್ನ ಸತತವಾಗಿ ಗೆದ್ದಂತ ವೀರ ಅವನು. ಪುಲಕೇಶಿ ಎದುರಿಗೆ ಇವನು ಪ್ರಭಾವಕ್ಕೊಳಗಾಗಿ ಯುದ್ಧ ಮಾಡೋದಿಲ್ಲ ಅಂತ ಕತ್ತಿ ಇಟ್ಟಿರ್ತಾರೆ. ಅದಕ್ಕೆ ಪುಲಕೇಶಿ 1ನೇ ಪುಲಕೇಶಿ ಕಾಲದಲ್ಲಿ ಬಹಳ ಯಂಗ್ ಅವನು, ಆ ವಯಸ್ಸಿಗೆ 18 ಯುದ್ಧ ಗೆದ್ದಿರ್ತಾನ ಅವನು. ಅದಕ್ಕೆ ಹೇಳ್ತಾನ ಅವನು, ಮಾಳವರು ಮತ್ತು ಲಾಟರ ಸಾಮ್ರಾಜ್ಯ ಏನಿದೆ ಅದರ ತುದಿವರೆಗಿನ ಭಾಗ ನಿಂದೆ, ನನ್ನ ಪರವಾಗಿ ನಿನ್ನ ಸ್ನೇಹವನ್ನ ನಾನು. ಅದಕ್ಕೆ ಬಹಳ ದೊಡ್ಡ ಅಭಿಮಾನ ಇರುತ್ತೆ ನನಗೆ. ಅದಕ್ಕೆ ಅವನು ಕೀರ್ತಿವರ್ಮ ಸತ್ತೋಗ್ಬಿಟ್ಟ ಅಂದ್ರೆ ಅವನ ಮಗನ್ ನೋಡ್ಕೊಳ್ಬೇಕಲ್ವ ಈಗ, ನನ್ನ ಒಂದಿದು ಅಂತ ಅವನಿಗೆ. ಅವನನ್ನು ಆ ಒಂದು ವಿಷಯ ಇವನಿಗೆ ಕಾಡ್ತಾ ಇರುತ್ತೆ ಮಂಗಳೇಶನಿಗೆ. ಇವತ್ತಲ್ಲ ನಾಳೆ ಅವನೇನಾದ್ರೂ ಬಂದು ದಾಳಿ ಮಾಡಿ ನನ್ನ ಸಂಸ್ಥಾನಕ್ಕೆ ತರ್ಬೋದು ಅಂತ ಏನ್ ಮಾಡ್ತಾನೆ. ಉತ್ತರ ಭಾರತಕ್ಕೆ ಹೋಗಿ ನಾನು ಗೆದ್ದು ತೋರಿಸೋದ್ರಿಂದ ಇಲ್ಲಿ ಖಾಲಿ ಆದಾಗ ಅವನು ಆಕ್ರಮಿಸ್ಕೊಂಡ್ಬಿಟ್ರೆ, ಎರೆಯನ್ನ ಸಾಮ್ರಾಟ್ನ ಮಾಡ್ಬಿಟ್ರೆ. ಯಾಕಂದ್ರೆ ಸಹಜವಾಗಿ ಮಹಾರಾಜನ ಮಗನೇ ಯುವರಾಜ ಆಗಬೇಕು. ಅದಕ್ಕೆ ಏನ್ ಮಾಡ್ತಾನೆ ಅವನು ಮುಂದೆ ಹೋಗೋದಿಲ್ಲ. ಅದನ್ನ ನೀವು ಈಗಲೂ ಅದು ಹಾಕ್ಲೇ ನೋಡ್ಬೋದು ನೀವು. ಮಹಾಕೂಟ ಸ್ತಂಭ ಶಾಸನ ಅಂತಿದೆ, ಅದನ್ನ ಅವನು ವಿಜಯ ಸ್ತಂಭ ಅಂತ ಮಾಡಿರ್ತಾನೆ ಆಕ್ಚುಲಿ. ಆದ್ರೆ ಮಹಾಕೂಟದ ಪಕ್ಕದಲ್ಲಿ ಬಂದಿರೋದ್ರಿಂದ ಅದಕ್ಕೆ ಮಹಾಕೂಟ ಸ್ತಂಭ ಶಾಸನ. ಅದರಲ್ಲಿ ಈ ಮಂಗಳೇಶ ಕೂಡ ಸಾಕಷ್ಟು ವೀರನೇ, ಸುಲಭವಾಗಿ ಅವನನ್ನು ಎದುರಿಸುವಂಥದ್ದು ಸಾಧ್ಯ ಇರೋದಿಲ್ಲ. ಅಲ್ಲಿ ಅವನು ಎಲ್ಲ ದಾಖಲೆಗಳನ್ನು ಬರೆದು ಇವತ್ತಿಗೂ ಆ ಸ್ತಂಭ ಶಾಸನ ನಮಗೆ 1881ರಲ್ಲಿ ಮೊದಲ ಬಾರಿಗೆ ಅವನು ಫ್ಲೀಟ್ ಅನ್ನು ಅವನು ಅಲ್ಲಿಂದ ಶುರು ಮಾಡ್ತಾನೆ. ಇದ್ರ ಮೇಲೆ ಏನೋ ಅಕ್ಷರಗಳಿದಾರಂತ ಅಲ್ಲಿ ನಮ್ಮ ಈ ಇನ್ಸ್ಕ್ರಿಪ್ಷನ್ ಹುಡುಕಾಟ ವೇಗ ಪಡೆದದ್ದು ಅಲ್ಲಿ ಇತಿಹಾಸವನ್ನ ಇದು ಮಾಡುವಂಥದ್ದು. ಹಾಗಾಗಿ ಏನಾಗುತ್ತೆ, ಇವನನ್ನ ಉಳಿಸ್ಕೊಳ್ಬೇಕು ಅಂತಂದಾಗ ಆ ಹುಡುಗನನ್ನ ರಕ್ಷಣೆ ನೆಪದಲ್ಲಿ ಬಕ್ಕಣ ಸೇನಾನಿ ಜೊತೆಗೆ ಕಳಿಸ್ಬಿಡ್ತಾರೆ ಹೊರಗಡೆ. 10 ವರ್ಷಗಳ ಕಾಲ ಏನಾಗುತ್ತೆ, ದುರ್ಲಭಾದೇವಿ ಅಂತಂದ್ರೆ 1ನೇ ಪುಲಕೇಶಿ ಮನೆತನದ ಸಂದರ್ಭದಲ್ಲಿ ಸೈನ್ಯದ ಸಹಾಯನ ಕದ್ದು ಕೊಡ್ತಾರೆ ಇವನಿಗೆ. ಯಾಕೆ ಅಂತಂದ್ರೆ ರಾಜ್ಕುಮಾರನ ಬೆಳೆಸ್ಬೇಕು, ಅವನು ಸೇನಾನಿ ಆಗ್ಬೇಕು ಮೊದಲು. 10 ವರ್ಷಗಳ ಕಾಲ ಒಂದಷ್ಟು ಜನ ಸೇನಾನಿಗಳು ಅವನನ್ನ ತೀಡಿ ಅವನನ್ನು ಸಾಮ್ರಾಟ್ನನ್ನಾಗಿ ಮಾಡ್ತಾರೆ. ಅವನ ತಲೆಯಲ್ಲಿ ಇದ್ದದ್ದು ಒಂದೇ, ಅವನ ಅಜ್ಜಿ ದುರ್ಲಭಾದೇವಿ ಅವಳು ಹೇಳಿರ್ತಾರೆ, ವಾಪಸ್ಸು ಸಿಂಹಾಸನ ಪಡಿಬೇಕು, ಯಾಕಂತಂದ್ರೆ ಇದು ನಿನ್ನ ತಂದೆ. ಅವನನ್ನು ಮಾಡಿದಾಗ ಅವನು ಮಂಗಳೇಶನ ಮೇಲೆ ಯುದ್ಧ ಮಾಡಕ್ಕೆ ರೆಡಿ ಆದಾಗ ಅಷ್ಟರ ತನಕನೂ ಈ ಅಮಾತ್ಯನಂತ ದಾಶಭಟ ಹೊರಗೆ ನಿಂತು
ಯಾವ ರೀತಿಯಲ್ಲೂ ಅವನ ಮೇಲೆ ದಾಳಿ ಆಗದಿರೋ ಹಾಗೆ ಅಥವಾ ಅವನ ಮೇಲೆ ಯಾವುದೇ ರೀತಿಯ ಯಾವುದೇ ಏನು ಅಪಾಯ ಕಾಯ್ತಾ ಇರ್ತಾನೆ. ಯಾವಾಗ ಅವನು ಸಶಸ್ತ್ರನಾಗಿ ಎದ್ದು ನಿಲ್ತಾನೆ, ಪ್ರಯಾಣ ಬೆಳೆಸ್ತಾನೆ ಅಂತ ಗೊತ್ತಾಗುತ್ತೆ, ಮತ್ತೆ ಮಂಗಳೇಶ ಇವನು ಪ್ರತ್ಯಕ್ಷ ಆಗ್ತಾನೆ. ಮಂಗಳೇಶನ ವಿರುದ್ಧ ಯುದ್ಧದಲ್ಲಿ ನಾನು ಇದ್ದೇನೆ ಅಂತ ಅಂದ್ಬಿಟ್ಟು. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಮಂಗಳೇಶನ ಮೇಲೆ ಯುದ್ಧ ಆಗುತ್ತೆ, ಮಂಗಳೇಶನನ್ನ ಕೊಲ್ತಾನೆ. ಒಂದು ಇವನು ಮೊದಲ ಯುದ್ಧ ಅದು. ಒಂದು ಮಾಡಿದಾಗ ಏನಾಗುತ್ತೆ, ಚಿಕ್ಕವನಿರ್ತಾನೆ ಅವನ ಮಗ. ಅವಾಗ್ಲೂ ಸೇನಾನಿಗಳು ಹೇಳ್ತಾರೆ ರಾಜನ ಸಂತಾನವನ್ನು ಉಳಿಸಬಾರ್ದು. ಆವಾಗಲೇ ಮೊದಲಿಗೆ ಅವನು ಹೇಳ್ತಾನ, ಅವನು ಈಗ ಅಕಸ್ಮಾತ್ ಚಿಕ್ಕಪ್ಪ ಅಂದ್ರೆ ಮಂಗಳೇಶ ನನ್ನ ಅಪ್ಪ ಸತ್ತಾಗ ಈ ಹುಡುಗನ ಉಳಿಸಿದ್ರೆ ಸಾಮ್ರಾಜ್ಯ ಉಳಿಲಿಕ್ಕಿಲ್ಲ ಅಂತ ನನ್ನನ್ನು ಕೊಂದುಬಿಟ್ಟಿದ್ದಿದ್ರೆ ಇದೆಲ್ಲ ಬರ್ತಾನೆ ಇರಲಿಲ್ಲ. ನಾನು ಇವತ್ತು ಸಾಮ್ರಾಜ್ಯ ಒಂದು ರೀತಿಯಲ್ಲಿ ಅವನು, ಹಾಗಾಗಿ ಅವನ ಮಗನೂ ವಿರೋಧ ಆಗ್ಬೇಕು ಅಂತ ಏನಿಲ್ಲ ಅಂತೇಳಿ ಅವನ ಮಗ ಸುಂದರೇಶ ವರ್ಮ ಅವನನ್ನು ಬಿಟ್ಟು ಬಿಡ್ತಾನೆ. ಇದೇ ಸುಂದರೇಶ ವರ್ಮನ ತಲೆಯಲ್ಲಿರುತ್ತೆ, ಅವರಪ್ಪ ಸತ್ತು ಬಿದ್ದಿರೋದು ಯುದ್ಧದಲ್ಲಿ ಕಣ್ಣೆದ್ರಿಗೆ ನಡೆದಿರುತ್ತಲ್ಲ, ನಾಪತ್ತೆ ಆಗ್ಬಿಡ್ತಾನೆ ಅವನು. ಹೋಗಿ ಅವನೇನ್ ಹೇಳ್ತಾನೆ, ನೀವು ಇಮ್ಮಡಿ ಪುಲಕೇಶಿನ ಹೊಡಿಬೇಕಂದ್ರೆ ಇಮ್ಮಡಿ ಪುಲಕೇಶಿ ಸ್ಟೈಲಲ್ಲಿ ಯುದ್ಧ ಮಾಡ್ಬೇಕು, ನೀವು ಅವನ ರಣತಂತ್ರನ ಅಭ್ಯಾಸ ಮಾಡಿ ಅಂತ ಹೇಳ್ತಾನ ಅವನು. ಯಾಕಂತಂದ್ರೆ ಯಾರ ಕಡೆ ಸೇರ್ಕೊತಾನೆ, ಪಲ್ಲವರ ಕಡೆ ಸೇರ್ಕೊಂಡ್ಬಿಡ್ತಾನೆ. ಅದ್ರ ಹೊತ್ತಿಗೆ ಏನಾಗಿರುತ್ತಂದ್ರೆ ಇವನ ಮಕ್ಕಳಾದಂತ ಆದಿತ್ಯ ವರ್ಮ, ಚಂದ್ರಾದಿತ್ಯ, ಧಾರಾಶ್ರಯ ಜಯಸಿಂಹ ಮತ್ತೆ ಕುಬ್ಜ ವಿಷ್ಣುವರ್ಧನ, ಈ ಎಲ್ಲರೂ ಒಳಗೊಳಗೆ ಇತಿಹಾಸದ ಇದಕ್ಕೆ ಏನಂತಾರೆ ಪ್ರಕ್ಷುಬ್ಧತೆಯಲ್ಲಿ ಬಂದ್ಬಿಟ್ಟಿರ್ತಾರೆ. ಯಾಕಂದ್ರೆ ವಯಸ್ಸಾಗ್ತಾ ಇದೆ, ಬೆಳೆದಿದ್ದಾರೆ. ಆದ್ರೆ ಇಮ್ಮಡಿ ಪುಲಕೇಶಿ ಬೆಳೆಸಿರುವಂತ ಸಾಮ್ರಾಜ್ಯದಲ್ಲಿ ಒಂದೊಂದು ಭಾಗವನ್ನ ನೋಡ್ಕೊಳ್ಬೇಕಿದೆ. ಈಗ ವ್ಯಂಗ್ಯ ಚಾಲುಕ್ಯರು ಅಂತೆಲ್ಲ ಈ ನೋಡಿ, ಇತಿಹಾಸದ ವಿಪರ್ಯಾಸತೆಗಳು ಅಥವಾ ಇತಿಹಾಸದ ಒಂದು ವಿಚಿತ್ರತೆ ಏನಂದ್ರೆ, ಈ ವ್ಯಂಗ್ಯ ಚಾಲುಕ್ಯರ ಕುಬ್ಜ ವಿಷ್ಣುವರ್ಧನ್ ಅಂದ್ರೆ ಅವನು ಯುದ್ಧ ಮಾಡದೇನೆ ಅವನ ಹೆಸರಲ್ಲಿ ಒಂದು ದೊಡ್ಡ ಡೈನಾಸ್ಟಿ ಬಂದ್ಬಿಡ್ತು, ವ್ಯಂಗ್ಯ ಚಾಲುಕ್ಯರು ಅಂತ. ಯಾಕೆಂದ್ರೆ ಇಮ್ಮಡಿ ಪುಲಕೇಶಿ ಈ ಕುಬ್ಜ ವಿಷ್ಣುವರ್ಧನನ್ನ ವ್ಯಂಗ್ಯ ಭಾಗವನ್ನ ನೋಡ್ಕೋ ಪೂರ್ವ ಭಾಗ ಅಂತ ಅವನನ್ನು ಮುಖ್ಯಸ್ಥನನ್ನಾಗಿ ಅಲ್ಲಿ ನೇಮಿಸಿರ್ತಾನೆ. ಅವನು ಅಲ್ಲೇ ಉಳ್ಕೊಳ್ತಾನೆ. ಅವಾಗ ವ್ಯಂಗ್ಯಪುರ ಅಂತ ಇದ್ರು, ಈಗ ಆಂಧ್ರ ಪ್ರದೇಶದಲ್ಲಿ ಇರುವಂತ ಭಾಗ, ಅಲ್ಲಿಂದ ಇಡೀ ಪೂರ್ವ ಭಾಗವನ್ನು ನಿಯಂತ್ರಣ ಮಾಡಬೇಕು. ಇಮ್ಮಡಿ ಪುಲಕೇಶಿ ಹೋದ ನಂತರ ಅವ ಅಲ್ಲಿ ಇದ್ದ ಕಾರಣಕ್ಕಾಗಿ ವಿಕ್ರಮಾದಿತ್ಯ ಏನ್ ಮಾಡ್ತಾನೆ, ಅಪ್ಪ ನಿನಗೆ ಒಂದು ಇದನ್ನು ಅಭಯ ಕೊಟ್ಟಿದ್ರು, ಕುಟುಂಬದ ಮೇಲೆ ಕತ್ತಿ ಎತ್ತಬಾರದು ಅನ್ನೋ ಕಾರಣಕ್ಕೆ ನಿನ್ನನ್ನು ಉಳಿಸ್ತಾ ಇದ್ದೀನಿ, ಇನ್ ಯಾವುದೇ ನಿನಗೆ ಅಧಿಕಾರ ಇಲ್ಲ ಅಂತ ವಿಕ್ರಮಾದಿತ್ಯ ಮುಂದೆ ಹೇಳ್ತಾನೆ. ಆದ್ರೂ ಅನಿವಾರ್ಯವಾಗಿ ನೋಡಿ, ಅವಲ್ಲಿ ಇದ್ದ ಕಾರಣಕ್ಕೆ ಒಂದು ಡೈನಾಸ್ಟಿ ಅವನ ಹೆಸರಲ್ಲಿ ಬೆಳೆದ್ಬಿಡುತ್ತೆ. ಯಾವ ಯುದ್ಧನೇ ಮಾಡದೆ ಸಮ್ರಾಟ ಅವ ವ್ಯಂಗ್ಯ ಚಾಲುಕ್ಯರು. ಅದೇ ರೀತಿ ಈ ಕಡೆಗೆ ಕಲ್ಯಾಣಿ ಚಾಲುಕ್ಯರು ಬರ್ತಾರೆ. ಆ ಭಾಗವನ್ನು ಆಳ್ತಿದ್ದಂತ ಚಂದ್ರಾದಿತ್ಯನ ಕುಟುಂಬ ಮುಂದೆ ಹೊರದು ನಂತರ ಬರುವಂತದ್ದು. ಈ ರೀತಿ ಹಲವು ಕವಲುಗಳು ನಂತರ ಒಡೆದಿರುವಂತದ್ದು. ಅಲ್ಲಿ ಈ ಸುಂದರೇಶ್ ವರ್ಮ ಏನ್ ಮಾಡ್ತಾನೆ, ಇವರೆಲ್ಲರ ಲಾಭ, ಆದಿತ್ಯ ವರ್ಮ ಅವನ ಮಗ, ಅವನಿಗೂ ಇರುತ್ತೆ, ತನಗೆ ಸಾಮ್ರಾಜ್ಯ ಸಿಗೋದಿಲ್ಲ. ಹಿರಿಯನಾದಂಥ ಚಂದ್ರಾದಿತ್ಯ ಅವನಿಗೆ ನನಗೆ ಸಾಮ್ರಾಜ್ಯ ಸಿಗೋದಿಲ್ಲ, ಯಾಕಂದ್ರೆ ಎಲ್ಲರಿಗಿಂತ ಶೂರ ವಿಕ್ರಮಾದಿತ್ಯ, ಅವನ ಬಗ್ಗೆ ಒಲವು ಬೇರೆ ಇದೆ ಅವನಿಗೆ. ಈ ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿ ಒಂದ್ಸಲ ಹೇಳ್ತಾನೆ ವಿಕ್ರಮಾದಿತ್ಯನಿಗೆ, ನಿನಗೊಂದು ಅವಕಾಶ ಕೊಡ್ತೀನಿ, ಹೋಗಿ ಆ ಚಂದ್ರಾದಿತ್ಯನ ಮೇಲೆ ಯುದ್ಧ ಸಂಘಟಿಸಿ ಅವನು ಹಿಡ್ಕೊಂಬ ಅಂತಾನೆ. ಅವು ವಿಕ್ರಮಾದಿತ್ಯ ಕೂಡ ಎಂಥ ಒಂದು ಅಗಾಧ ವ್ಯಕ್ತಿತ್ವ ಅಂದ್ರೆ, ಚಂದ್ರಾದಿತ್ಯ ಮಾತ್ರ ಅಲ್ಲ, ನೀ ಯಾರಿಗೆ ತೋರಿಸಿದ್ರು ತಂದೆ ಹೇಳ್ತಾನವನು, ಕ್ಷಣ ಮಾತ್ರದ ಕೆಲಸ ಯುದ್ಧಕ್ಕೆ ಹೊರಡೋದು ನನಗೆ, ಆದ್ರೆ ಕುಟುಂಬದ ಒಡಕನ್ನ ಹೊರಗೆ ತೋರಿಸೋದು ಬೇಡ. ಎಷ್ಟಂದ್ರೆ ಸಹೋದರ ಅವ, ದೊಡ್ಡವನು, ಅವನೇ ಆಡಲಿ, ನಾನು ಈ ಸಾಮ್ರಾಜ್ಯನ ಕಾಯ್ಕೊಂಡಿರ್ತೀನಿ, ಅಚಂದ್ರಾರ್ಕವಾಗಿರ್ಬೇಕು ಚಾಲುಕ್ಯ ಡೈನಾಸ್ಟಿ, ಇದು ಅವನ ಉದ್ದೇಶ ಆಗಿರುತ್ತೆ. ಸ್ವತಃ ಇಮ್ಮಡಿ ಪುಲಕೇಶಿ ಇರ್ತಾನೆ, ಮಗನನ್ನು ಕಟ್ಟಿ ಕರ್ಕೊಂಬೈಲಿಗೆ ಅಂತ ಅಂದ್ಬಿಟ್ಟು ಅದನ್ನ ಇವನು ಅವಾಯ್ಡ್ ಮಾಡಿರ್ತಾನೆ. ಬೇಡ, ಈ ಕುಟುಂಬದ ಮೇಲೆ ಇದಾಗೋದು ಬೇಡ ಅಂತ 2 ಸಲ ಹೇಳ್ತಾನೆ ಅವನಿಗೆ. ಇದು ಮುಂದೆ ಬಹಳ ಉರಿತಾ ಇದೆ, ಒಳಗೊಳಗೆ ಷಡ್ಯಂತ್ರಗಳು ನಡೀತಾ ಇದಾವೆ ಅಂತಂದಾಗ ಅಷ್ಟು ವರ್ಷಗಳ ಕಾಲ ಏನ್ ಮಾಡ್ತಾರಂದ್ರೆ, ಪ್ರತಿಯೊಂದು ಯೋಜನೆ ಇಮ್ಮಡಿ ಪುಲಕೇಶಿ ಮಾಡ್ತಿದ್ದಂಥ ತಾಂತ್ರಿಕ ವಿಧಾನಗಳಿರ್ತಲ್ಲ ಅದನ್ನನ್ಸಿ ಸುತ್ತ ಎಲ್ಲ ಕಡೆಯಿಂದನೂ ಅಗಾಧವಾದ ಸೈನ್ಯ ತಗೊಂಡ್ಬರ್ತಾರೆ. ಮತ್ತೆ ಆ ಸಂದರ್ಭದಲ್ಲಿ ಚಂದ್ರಾದಿತ್ಯ ಸ್ವತಃ ಒಂದು ದೊಡ್ಡ ಸೈನ್ಯದೊಡೆ ವಾತಾಪಿ ಮೇಲೆ ಯುದ್ಧಕ್ಕೆ ಬರ್ತಾನೆ. ಸ್ವತಃ ಮಗನೇ ತಂದೆ ಮೇಲೆ ಯುದ್ಧಕ್ಕೆ ಬರ್ತಾನೆ. ಅವಾಗ ಏನಾಗುತ್ತೆ, ನಿಜವಾಗ್ಲೂ ವಿಕ್ರಮಾದಿತ್ಯನಿಗೂ ಒಂದು ಇದು ಬಂದ್ಬಿಡತ್ತೆ. ಯಾಕಂದ್ರೆ ಅವನು ಏನು ಬೇಕಾದ್ರೂ ಮಾಡಕ್ ರೆಡಿ ಇರ್ತಾನೆ. ಆದ್ರೆ ವಾತಾಪಿ ಮೇಲೆ ದಾಳಿ, ಇಮ್ಮಡಿ ಪುಲಕೇಶಿ ಮೇಲೆ ಯಾರಾದ್ರೂ ಒಂದು ಇದು ಮಾಡ್ತಾರಂದ್ರೆ ಸಹಿಸ್ಕೊಳ್ಳೋಂಥ ಮಗ ಆಗಿರೋದಿಲ್ಲ. ತತ್ಕ್ಷಣ ಕೇಳ್ತಾನೆ ಅವನು ಇಮ್ಮಡಿ ಪುಲಕೇಶಿ, ಇಷ್ಟು ದಿನಗಳ ಕಾಲ ನೀವು ನನಗೆ ಆಜ್ಞೆ ಮಾಡ್ತಾ ಇದ್ರಿ, ಚಂದ್ರಾದಿತ್ಯನನ್ನು ಕಟ್ಟಿ ಕರ್ಕೊಂಡ್ಬರ್ತೀನಿ ಅಂತೇಳಿ ಅವ್ನು ಕೆಳಗೆ ಹೋಗ್ಬಿಡ್ತಾನೆ ಆ ಕಡೆಗೆ ಭಾಗಕ್ಕೆ, ಈ ಪಶ್ಚಿಮ ಕರಾವಳಿಯ ಕಡೆಗೆ. ಅಲ್ಲಿಂದ ಅವನು ಮೇಲ್ಗಡೆ ಬರ್ಬೇಕಿರುತ್ತೆ. ಸೊ ದೊಡ್ಡ ಸೈನ್ಯ ಹೊರಗಡೆ ಹೋಗುತ್ತೆ ಅವನ ಹಿಂದೆ. ಪೂರ್ವದಿಂದ ಬರಬೇಕಾಗಿರುವಂಥ ಸೈನ್ಯ ಇವನ ಬೆಂಬಲಕ್ಕೆ ಈ ಆದಿತ್ಯವರ್ಮ ಮತ್ತೆ ಕುಬ್ಜ ವಿಷ್ಣುವರ್ಧನ ಕಳಿಸೋದೇ ಇಲ್ಲ, ಹೋಲ್ಡ್ ಮಾಡ್ಬಿಡ್ತಾರೆ ಅದನ್ನ, ಯಾವ ಸುದ್ದಿನೂ ಕೊಡೋದೇ ಇಲ್ಲ. ಕೇಂದ್ರದಲ್ಲಿ ಬಹಳ ಸಣ್ಣ ಸೈನ್ಯ ಉಳ್ಕೊಂಡಿರುತ್ತೆ. ಯಾಕಂದ್ರೆ ರಾಜ ಒಬ್ಬ ಇದ್ರೆ ಸಾಕು, ಇಮ್ಮಡಿ ಪುಲಕೇಶಿನ ಸೈನ್ಯ ಹಾಕಬೇಕು ಅನ್ನೋಂಥ ಕಾಲ ಅದು. ಅಂಥದ್ರಲ್ಲಿ ಕೆಲವು ಯೋಜನೆಗಳು ಹತ್ತಿರಕ್ಕೆ ಬಂದು ಏನ್ ಮಾಡ್ತಾರೆ, ಇವರ ಅಶ್ವಸೇನೆ, ಗಜಪಡೆ, ಇಂಥವು ಅಲ್ಲಲ್ಲ ಯೂನಿಟ್ಗಳನ್ನು ಇಟ್ಟಿರ್ತಾರಲ್ಲ ಅವನ್ನೆಲ್ಲ ಇವರು ಮೊದಲು ಮುಗಿಸ್ಬಿಡ್ತಾರೆ. ಯಾಕಂದ್ರೆ ಯುದ್ಧ ತಯಾರಿ ಇಲ್ಲದೆ ಹೋದಾಗ ಅದು ವಿಶ್ರಾಂತಿಲಿರುತ್ತೆ, ಪ್ರಾಕ್ಟೀಸ್ ಅಲ್ಲಿರುತ್ತೆ, ಫ್ರೀ ಆಗಿರುತ್ತೆ ವಾತಾವರಣ. ಅವನ್ನೆಲ್ಲ ಮುಗಿಸ್ಬಿಡ್ತಾರೆ. ಅವು ಯಾವ ಇವನ ಕೈಗೆ ಹತ್ತಲೇಬಾರದು ಅನ್ನೋ ರೀತಿಯಲ್ಲಿ. ಅದೆಲ್ಲ ಮುಗಿಸಿದ ನಂತರ ಸುದ್ದಿ ಬರುತ್ತೆ,
ಈ ಥರ ಉದ್ದೇಶಪೂರ್ವಕವಾಗಿ ವಿಕ್ರಮಾದಿತ್ಯನನ್ನು ಕೆಳಗೆ ಕಳಿಸಲಾಗಿದೆ, ಅಲ್ಲಿ ಹೋಲ್ಡ್ ಮಾಡಿದ್ದಾರೆ ಅವನನ್ನು. ಅವ ಬರೋ ತನಕ ಅಂತಂದರೆ ಪಲ್ಲವರು ವಾತಾಪಿ ಮೇಲೆ ದಾಳಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ನರಸಿಂಹವರ್ಮನ್ ಇವಾಗ ಬರ್ತಾ ಇದ್ದಾನೆ. ಅವಾಗ ಮತ್ತೆ ಹೇಳ್ತಾನೆ, ಇನ್ನೇ ಹೇಳಿದ್ದೆ ನಾನು ಈ ವಂಶ ಉಳಿಸಬಾರದು ಅಂತ ಅಂದ್ಬಿಟ್ಟು, ಅದು ಮಾಡಿದ ಮೊದಲ ತಪ್ಪು ನೀನು ಅಂತ. ಅವಾಗ ಹೇಳ್ತಾನೆ, ಇಮ್ಮಡಿ ಪುಲಕೇಶಿ ಇರೋರಿಗೆ ವಾತಾಪಿಗೆ ನಾನು ಯಾರಿಗೂ ಕಾಲಿಡಾಕ್ ಕೊಡೋದಿಲ್ಲ, ಒಬ್ಬನೇ ಒಂದು ಸೈನ್ಯ ಅಂತ ಹೇಳಿ ಹೇಳ್ತಾನೆ. ನಾಳೆ ಬೆಳಿಗ್ಗೆನೆ ನನ್ನ ಸೈನ್ಯ ಹೊರಡುತ್ತೆ, ಡಂಗೂರ ಹಾಕ್ತಾನೆ ನಾನು. ಇದ್ದಬದ್ದ ಸೈನಿಕರು, ಅಶ್ವದಳ, ಗಜಪಡೆ ಯಾರ್ಯಾರೇನಿದೆ ಎಲ್ಲರೂ ಬನ್ನಿ ಅಂತ. ಅಲ್ಲಿ ಒಂದು ಸೂಚನೆ ಕೊಟ್ಟಿರ್ತಾನೆ ಸೈನ್ಯಕ್ಕೆ, ಯುದ್ಧ ನಂತರದ್ದು ಒಂದು ಬೇಟೆ ಆಡ್ಬೇಕು ನಾವು ಅಂತ. ಅವನು ಒಬ್ಬ ಮಹಾರಾಜನ ದೃಷ್ಟಿ ನೋಡಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಅವ್ನು ಹೇಳ್ತಾನೆ, ಎಂಥ ತಪ್ಪನ್ನು ಕೂಡ ನಾನು ಸಹಿಸ್ತೇನೆ, ದೇಶದ್ರೋಹವನ್ನಲ್ಲ. ನೋಡಿ ಎಂಥ ರಾಷ್ಟ್ರಭಕ್ತಿ ಅದು. ಅವ್ನು ಹೇಳ್ತಾನೆ, ಕೊನೆಯ ಅಕ್ಷರದಲ್ಲೂ ಹೇಳ್ತಾನೆ, ಮತ್ತೆ ಕೇಳ್ತಾನೆ ಅವನಿಗೆ, ಯಾವ ಬೇಟೆ ಆಡ್ಬೇಕಿದೆ, ಇನ್ನು ಯುದ್ಧ ಬಂದು ಬಾಗ್ಲಿಗೆ ನಿಂತಾಗು ಅಂತ ಹೇಳ್ತಾನೆ ಅವನು. ಏನು ಬೇಕಾದ್ರೂ ಇಮ್ಮಡಿ ಪುಲಕೇಶಿ ಸಹಿಸ್ತಾನೆ, ದೇಶದ್ರೋಹವನ್ನಲ್ಲ, ದ್ರೋಹಿಯ ಬೇಟೆ ಆಗ್ಬೇಕು ಅಂತ. ಇವರು ಯೋಜನೆ ಮಾಡಿರ್ತಾರೆ. ಈ ಪರಂಜ್ಯೋತಿ ಬಹಳ ದೊಡ್ಡ ದಂಡನಾಯಕ, ಜೊತೆಗೆ ನರಸಿಂಹವರ್ಮನ್ ಸೇನೆ, ಇವನ್ ಜೊತೆಗೆ ಸಿಂಹಳದ ದೋಣಿ ಮಲ್ಲರು ಅನ್ನೋಂಥ ಸೈನ್ಯ ಬಂದಿರುತ್ತೆ. ಯಾಕಂದ್ರೆ ಸಾಮಾನ್ಯ ಸೈನ್ಯದಿಂದ ದಾಳಿ ಮಾಡಕ್ಕೆ ಇವ್ರನ್ನ ಎದುರಿಸಕ್ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. 10,000 ಸೈನಿಕರನ್ನ ಒಟ್ಟಾಕಿರ್ತಾರೆ. ಅವ್ರು ಒಂದೇ ಹೇಳಿರ್ತಾರೆ, ನೇರವಾಗಿ ಹೋಗಿ ಇಮ್ಮಡಿ ಪುಲಕೇಶಿನ ತಡುಕೊಳ್ಬೇಡಿ, ಅವ್ನು ಎದುರಿಗೆ ಹೋದ್ರೆ ಹೋಯ್ತು. ಏನಾದರೂ ಮಾಡಿ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ, ಒಂದು 2 ದಿನ ಅವಕಾಶ ಕೊಡೋಣ, ಅವ್ನು ಎಷ್ಟು ಜನರು ನೋಡಿತಾನೆ, ಏನು ಮಾಡ್ತಾನೆ, ಸ್ಟ್ರಾಟಜಿ ಏನು ನಡೀತಿದೆ, ಕಡಿಮೆ ಸೈನ್ಯದಲ್ಲೂ ಏನು ಮಾಡೋಣ. ಆದ್ರೆ ಮೊದಲನೇ ದಿನ ಏನಾಗುತ್ತೆ, ಒಂದು ಸುದ್ದಿ ಬರುತ್ತೆ, ಬೇಟೆ ಇಂತಲ್ಲಿದೆ ಅಂತ. ತತ್ಕ್ಷಣಕ್ಕೆ ಒಂದು ಸನ್ನೆ ಮಾಡ್ತಾನೆ ಇಡೀ ಸೇನೆಗೆ, ನಮ್ದು ಯುದ್ಧ ಅಲ್ಲ ಇವತ್ತು, ಆ ಬೇಟೆ ಹಿಡಿಬೇಕು ಅಂತ. ಇಡೀ ಪಾಳ್ಯದೊಳಗೆ ಹೋಗುತ್ತೆ, ಪಲ್ಲವರ ಪಾಳ್ಯದೊಳಗೆ ಹೊಕ್ಕ ಅವನನ್ನು ಎತ್ಕೊಂಡ್ಬರ್ತಾರೆ. ಸುಂದರೇಶ್ವರ್ಮ ಅಲ್ಲಿರ್ತಾನೆ. ಅವನನ್ನು ಕರ್ಕೊಂಬಂದು ಅವನನ್ನು ಹೊಡೆದು ಅವನ ಜೀವಂತ ಇರ್ಬೇಕಾದ್ರೆ ಹೇಳ್ತಾನೆ, ಇವನನ್ನು ತಗೊಂಡೋಗಿ ವಾತಾಪಿ ಅಗಸೆ ಬಾಗಿಲ ಹತ್ರ ನೇತಾಕಿ ಇಡೀ ವಾತಾಪಿ ಗೊತ್ತಾಗಬೇಕು, ದ್ರೋಹಿಗೆ ನಾನು ಕೊಡುವಂಥದ್ದು ಬೆಲೆ ಇಷ್ಟೇ ಅಂತ, ಕುಟುಂಬ ಇರಲಿ ಯಾರಾದ್ರೂ ಇರ್ಲಿ ಅಂತ. ಅದರ ನಂತರ ಯುದ್ಧಕ್ಕೆ ಹೋಗ್ತೀನಿ ಅಂತ. ಪಲ್ಲವರಿಗೆ ಇದಾಗ್ಬಿಡುತ್ತೆ, ಎಂತ ಸಾಮ್ರಾಟ ಇವ, ನಮ್ಮಲ್ಲಿ ಯಾರು ಬೇಕಾದ್ರೆ ನೋಡಿಬೋದಿತ್ತು, ಪಾಳ್ಯದೊಳಗೆ ನುಗ್ಗಿಬಿಟ್ಟಿದ್ದ, ನೋಡಿದ್ರೆ ನಾವು ದ್ರೋಹಿ ಅಂತ ಅವನನ್ನು ಎತ್ಕೊಂಡು ಹೋಗ್ತಾನೆ. ಇಂಥ ಸಾಮ್ರಾಟ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ನಾಳೆ ಏನ್ ಸ್ಟ್ರಾಟಜಿ ಅವ್ರು ಹೇಳ್ತಾರೆ. ಉಳಿದವ್ರು ಎಲ್ಲರೂ ಒಂದು ಪಾಲಾದ್ರೆ ಇಮ್ಮಡಿ ಪುಲಕೇಶಿ ಒಬ್ಬನೇ ಒಂದು ಸೈನ್ಯ. ಅದಕ್ಕೆ 1000 ಜನರ ಸೈನ್ಯ ಮಾತ್ರ ಅವನ ಮೇಲೆ ದಾಳಿ ಮಾಡಬೇಕು. ಅದು ಏನಂದ್ರೆ ಹತ್ತಿರ ಹೋಗಿ ದಾಳಿ ಮಾಡಿದ್ರೆ ಅವನು ಸಿಗುವಂತ ವ್ಯಕ್ತಿತ್ವನೇ ಅಲ್ಲ ಅಂತ ವೀರ ಅವನು 2 ಕೈಯಿಂದ ಯುದ್ಧ ಮಾಡ್ತಾನೆ. ಸೊ ಏಕಕಾಲಕ್ಕೆ ಶರಪ್ರಯೋಗ ಆಗ್ಬೇಕು ಅಂದ್ರೆ ಅಷ್ಟು ಬಾಣಗಳನ್ನ ಬಿಟ್ಟು ಅವನನ್ನು ಘಾಸಿಗೊಳಿಸಿದ್ರೆ ಮಾತ್ರ ಅದು ಹೇಳ್ತಾರೆ, ಕವಚಗಳಿಂದ ಇರುತ್ತೆ ಒಂದು. ಅವನ ಕುದುರೆಗಳನ್ನ ನೀವೇನಾದ್ರೂ ಘಾಸಿಗೊಳಿಸಿದ್ರೆ ಇನ್ನೊಂದು ಕುದುರೆ ಕೊಡಕ್ಕೆ ಅವನ ಹಿಂದೆ ಒಂದು ದೊಡ್ಡ ಸೈನ್ಯನೇ ಅದನ್ನು ಕೆಲಸ ಮಾಡ್ತಾ ಇರುತ್ತೆ. ಅವನನ್ನ ನೆಲಕ್ಕೆ ಇಳಿಬೇಕಂತಂದ್ರೂ ಕೂಡ ಇಳಿಯೋ ಮುಂಚೆ ಅವನ ಸುತ್ತ ವರ್ತುಳವನ್ನ ನಿರ್ಮಾಣಗಳನ್ನು ಮಾಡ್ತವೆ. ಇಂಥ ಒಂದು ಮುಂಪಡೆ ಇದೆ ಅವನ ಹತ್ರ, ಆತ್ಮಹತ್ಯೆ ಪಡೆ. ಅದ್ರ ಮೇಲೆ ಲಕ್ಷಣ ಕೊಡಬೇಡಿ ನೀವು, ನೇರವಾಗಿ ಅವನನ್ನ ಘಾಸಿಗೊಳಿಸ್ಬೇಕು. ಆ ರೀತಿ 1,000 ಜನರ ದಾಳಿ ಆಗತ್ತೆ ಅವನ ಮೇಲೆ. ಇಡೀ ಅರ್ಧ ದಿವಸಗಳ ಕಾಲ ಆ ದಾಳಿನ ತಡಿತಾನ ಅವನು. ಆದ್ರೆ ಮೈಗೆ ನಾಟಿರುವಂತ ಇದರಿಂದ ಏನಾಗುತ್ತೆ, ಒಂದು ಕುತ್ತಿಗೆಗೆ ಇದನ್ನ ಭಾಗಕ್ಕೆ ಅವನಿಗೆ ಬಾಣ ತಾಗುತ್ತೆ. ಆ ಸಮಯದಲ್ಲೂ ಅವನು ನೋಡ್ತಾನೆ ಇದನ್ನು. ಅಷ್ಟೊತ್ತಿಗೆ ಅವನ ಒಬ್ಬ ಸೇನಾಪತಿ ಏನಿರ್ತಾನೆ, ಅವನ ಆ ಕುದುರೆನ ತಗೊಳ್ತಾನೆ. ಹೇಳ್ತಾನೆ, ಯಾರೋ ಹತ್ತಿದ್ರು ಅಂತ ಹೊಡೆಯಕ್ಕೆ ಹೋಗಿರ್ತಾನೆ ಅವನಿಗೂ. ಅವಾಗ ಸೇನಾನಿ ಹೇಳ್ತಾನೆ, ದೊರೆ ನಾನು ನಿಮ್ಮನ್ನು ತಗೊಂಡೋಗಿ ಬಂದಿದ್ದೀನಿ ಇದನ್ನ. ಅವನು ಹೇಳ್ತಾನೆ, ಯಾಕಂದ್ರೆ ಯುದ್ಧ ರಂಗದಲ್ಲಿ ಪುಲಕೇಶಿ ಬೀಳೋದಿಲ್ಲ, ವಾಪಸ್ ವಾತಾಪಿಗೆ ಹೋಗಿ ಹಿಡಿಬೇಕು ನಾನು ಅಂತ. ಅಷ್ಟು ಗಾಯಗಳ ಮಧ್ಯದಲ್ಲಿ ಅವನು ವಾತಾಪಿಗೆ ಬರ್ತಾನೆ. ಭಯಂಕರ ರಕ್ತಸ್ರಾವ ಆಗ್ಬಿಟ್ಟಿರುತ್ತೆ. ವಿಕ್ರಮಾದಿತ್ಯನಿಗೆ ಅವನು ಮಾತ್ರ ಹೇಳ್ತಾರೆ, ನಾವು ಸುದ್ದಿ ಕಳಿಸಿದೆ ವಿಕ್ರಮಾದಿತ್ಯ ಬರಬಹುದು. ವಿಕ್ರಮಾದಿತ್ಯ ಬರೋವರೆಗೂ ಜೀವ ಹಿಡ್ಕೊಂಡಿರ್ತಾನ ಅವನು. ಹೌದಾ? ಬಂದ ತಕ್ಷಣ ವಿಕ್ರಮಾದಿತ್ಯನಿಗೆ ಅವನು ಹೇಳ್ತಾನ, ಅವನು ವಿಕ್ರಮಾದಿತ್ಯನ ಗೊತ್ತಾಗ್ಬಿಡ್ತಾನೆ. ಅವನು ಹೇಳ್ತಾನ, ವಾತಾಪಿಯ ಪ್ರತಿಷ್ಠೆ ಪುನಃ ಪ್ರತಿಷ್ಠೆಯನ್ನು ಸ್ಥಾಪನೆ ಮಾಡೋದೇ ನನ್ನ ಇದು ನನ್ನ ಮಾತು ಅಂತ ಹೇಳ್ತಾನೆ ಇಮ್ಮಡಿ ಪುಲಕೇಶಿಗೆ. ಈ ಪಲ್ಲವರನ್ನು ಸೋಲ್ಸೋದಿರ್ಬೋದು, ಈ ಅಖಂಡ ಏನು ಚಾಲುಕ್ಯ ಸಾಮ್ರಾಜ್ಯ ಇತ್ತಲ್ಲ, ಪುನಃ ಪ್ರತಿಷ್ಠಾಪನೆ ಮಾಡ್ತೀನಿ ನಾನು ಅದ್ರ ಪ್ರತಿಷ್ಠೆನ ಅಂತ. ಅದ್ರ ನಂತರ ಪ್ರಾಣ ಬಿಡ್ತಾನೆ ಅವನು ಬೆಳಗಿನ ಜಾವದಲ್ಲಿ. ಅಂತ ಒಂದು ಅದ್ಭುತವಾದಂಥ ಇದು. ಈ ಪಲ್ಲವರು ವಾತಾಪಿಗೆ ಬಂದು ಕೊನೆ ಯುದ್ಧದಲ್ಲಿ ಪುಲಕೇಶಿಯನ್ನ ಸೋಲಿಸಿ ಅವನು ಹುತಾತ್ಮರಾಗೋದರೊಂದಿಗೆ ಪುಲಕೇಶಿ ಇವನು ಪಲ್ಲವರನ್ನ ದಾಳಿ ಮಾಡಕ್ ಹೋದಾಗಲೂ ಕಂಚಿಲು 1-2 ಸಲ ಸೋತಿರ್ತಾನೆ ಅಂತಾನು ಒಂದಿದೆ. ಯಾರು ಇಮ್ಮಡಿ ಪುಲಕೇಶಿ? ಇಲ್ಲ, ಇಮ್ಮಡಿ ಪುಲಕೇಶಿ ಹೋದಾಗ ಏನಾಗುತ್ತೆ, ಇಮ್ಮಡಿ ಪುಲಕೇಶಿಯ ಮೊದಲನೇ ನರಸಿಂಹವರ್ಮನ ತಂದೆ ಪರಮೇಶ್ವರಮನ್ ಮಹೇಂದ್ರವರ್ಮ ಅವನನ್ನ ಸೋಲಿಸಿ ಅವನು ಸತ್ಯ ಹೋಗ್ಬಿಡ್ತಾನೆ ಯುದ್ಧದಲ್ಲಿ. ಹೋದಾಗ ಏನ್ ಮಾಡ್ತಾನೆ, ಕಂಚಿ ಅದ್ಭುತವಾದ ನಗರ, ಇವನ ಕನಸು ಅದೇ ಇರುತ್ತೆ, ನಗರಗಳನ್ನು ಅದ್ಭುತವಾಗಿ ಕಟ್ಟಬೇಕು, ಸಮಾಜವನ್ನು ಅದ್ಭುತವಾಗಿ ಕಟ್ಟಬೇಕು. ಅದಕ್ಕೆ ಹೇಳ್ತಾನೆ ಅವನು, ಇದು ನನ್ನ ಆಶ್ರಯದಲ್ಲಿ ಬಂದಿರುವಂಥದ್ದು, ಸಾಮಂತರಾಗಿರ್ಬೇಕು ನೀವು ಅಷ್ಟೇ. ಇನ್ನು ಆ ಹುಡುಗನನ್ನ ರಾಜ್ಯ ಅಂತ ಮಾಡಿ ಅಮಾತ್ಯರು ಆಳ್ಕೊಂಡಿರ್ತಾರೆ, ನನ್ನ ಅಡಿಯಲ್ಲಿ ಇರಲಿ ಅಂತೇಳಿ. ಅಲ್ಲಿ ಇವನು ವಿರುದ್ಧ ಯುದ್ಧ ಮಾಡಕ್ಕೆ ಏನು ಇರೋದೇ ಇಲ್ಲ. ಅವಾಗ ಅವ್ನು ಸೋಲೋ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಯಾಕಂತಂದ್ರೆ ಮಹೇಂದ್ರವರ್ಮನ್ ಸತ್ತೋಗ್ಬಿಡ್ತಾನೆ. ಮುಂದೆ ಇರಬಾರ್ದಂತ ನರಸಿಂಹವರ್ಮನ್ ಬರ್ಬೇಕಾದವನು ಬಹಳ ಬಾಲಕ, ಅವನು 12-13 ವರ್ಷದ ಹುಡುಗ. ಅವನು ಸೇನಾಪತಿಗಳ ಗಟ್ಟಿ ಕೆಳಗೆ ಹಾಕ್ಬಿಟ್ಟಿರ್ತಾರೆ. ಆಕ್ಚುಲಿ ಏನಂದ್ರೆ ಅದಕ್ಕೆ ಮುಂಚೆನೇ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಸೋತು ಮಹೇಂದ್ರವರ್ಮನ್ ಕಾಂಚೀಪುರಂ ಓಡೋಗಿರ್ತಾನೆ. ಇವನು ಮತ್ತೆ ಕಾಂಚೀಪುರಂವರೆಗೂ ಬೆನ್ನಟ್ಕೊಂಡು ಹೋಗಿ ಕೋಟೆಗೆ ದಾಳಿ ಮಾಡ್ತಾನೆ. ಅದ್ರ ಮೇಲೆ ಅಲ್ಲಿ ಕೋಟೆಯಲ್ಲಿ ಒಳಗೆ ಹೋಗಿ ಅವನು ಸೋಲಿಸ್ತಾನೆ. ಕಂಚಿಯನ್ನು ಗೆದ್ದು
ಪಲ್ಲವರಿದ್ದು ಇದನ್ನು ಹೇಳ್ತಾನ ಅವನು, ನಮ್ಮ ಒಂದೇನು ಡೈನಾಸ್ಟಿನ ನೀನು ಸಾಮಂತರು ಅಂತ ಮಾಡ್ಕೊಂಡಿದ್ಯಲ್ಲ, ನನ್ನ ತಲೆಮಾರು ಯಾವ ಕಾರಣಕ್ಕೂ ಚಾಲುಕ್ಯರು ತಲೆಮಾರಿನ ಕಾಲದಿಂದಲೂ ನಾವು ಆಳ್ವಿಕೆಗೆ ಬಂದಿಲ್ಲ, ಸ್ವತಂತ್ರ ಸಾಮ್ರಾಜ್ಯರು ನಾವು ಕನ್ನಡ ನೆಲದ್ದು ಅಂತ ಅಲ್ಲಿ ಅದನ್ನು ಘೋಷಣೆ ಮಾಡ್ತಾನ ಅವನು. ಅವ್ನು ಮೊದಲಿನಿಂದನೂ ಹೇಳ್ತಾ ಬಂದಿರ್ತಾನೆ, ಭಾಷೆ ನಮ್ಮನ್ನ ಬಂಧಿಸಿಡುವಂಥ ಒಂದು ಏಕೈಕ ಸೂತ್ರ, ಹಾಗಾಗಿ ಭಾಷೆಗೆ ಒತ್ತು ಕೊಡಬೇಕು ಅಂತ. ಅವನು ಸಾಕಷ್ಟು ಇತಿಹಾಸದ ಪುಟಗಳಲ್ಲಿ ಕನ್ನಡ ಭಾಷೆಯನ್ನು ವ್ಯಾಪಕವಾಗಿ ಬಳಕೆಗೆ ತಂದಂಥ ಮೊದಲ ದೊಡ್ಡ ಸಾಮ್ರಾಟ ಪುಲಕೇಶಿ. ಅವನು ಹೇಳ್ತಾನೆ, ಈ ಎಲ್ಲ ಸಂಸ್ಕೃತಿ ಮತ್ತೆ ನಮ್ಮತನ ಅಂತ ಅನ್ನೋದು ಐಡೆಂಟಿಟಿ ಉಳಿಬೇಕು ಅಂತಂದ್ರೆ ಭಾಷೆ ಮಾತ್ರ ನಮ್ಮನ್ನು ಬಂಧಿಸಿಡ್ಬೋದು ಅಂತ ಏಕೈಕ ಸೂತ್ರ ಇದೆ. ಉಳಿದು ಯಾವುದನ್ನು ನಮ್ಮನ್ನು ಇಷ್ಟೊಂದು ಒಗ್ಗಟ್ಟಾಗಿರೋದಿಲ್ಲ. ಅದಕ್ಕೆ ಭಾಷೆಯ ಬಳಕೆ ಕನ್ನಡದಲ್ಲಿ ಇರ್ಬೇಕು. ಅದರಲ್ಲಿ ಅವನು